ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ವೇದವ್ಯಾಸಗುಣಾಮಾಸ ವಿದ್ಯಾಧೀಶಸತಾಂ ವಶ ಮಾನ್ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ವಿದ್ವದಾದ್ಯಸ್ಸ ಮಧ್ವೋದ್ಯ ಪ್ರೋದ್ಯತ್ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧಪ್ರಸಿದ್ಧಿಮಾನ್ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಮನ್ಮಧ್ವಮಹಾಚಾರ್ಯಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ವಿಷ್ಣುತೀರ್ಥಃ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥಃ ಯತೀಂದ್ರಃ ಸರ್ವಕಾಮದಃ ಸ್ವಸ್ತ್ಯಸ್ತು ಸತಾಮಶೇಷಸನ್ಮಂಗಲಾನಿ ಭವಂತು. ಸೂತ ಪುರಾಣಿಕರು ಶೌನಕರನ್ನ ಕುರಿತು ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜರಿಗೆ, ಮೈತ್ರೇಯರು ವಿದುರರಿಗೆ, ನಾರದರು ಧರ್ಮರಾಜರಿಗೆ ಮಾಡಿದ ಉಪದೇಶಗಳನ್ನು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಎಲ್ಲರಿಗೂ ಸಮನಾಗಿದ್ದಾನೆ. ಹೇಗೆ ಸಮ? ಅವನಲ್ಲಿ ವೈಷಮ್ಯ ದೋಷ ಇಲ್ಲ ಹೇಗೆ ಅನ್ನೋದನ್ನು ತಿಳಿಸ್ತಾ, ಜಯ ವಿಜಯರು ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ಹುಟ್ಟಿದ ಪ್ರಸಂಗವನ್ನು ಹೇಳಿ, ಹಿರಣ್ಯಕಶಿಪು ಚತುರ್ಮುಖ ಬ್ರಹ್ಮದೇವರ ಅನುಗ್ರಹದಿಂದ ವರವನ್ನು ಪಡೆದುಕೊಂಡು ಬಂದಿದ್ದಾನೆ. ದೇವತೆಗಳ ಸ್ಥಾನವನ್ನು ಆಕ್ರಮಿಸ್ತಾ ಇದ್ದಾನೆ. ಇದನ್ನು ತಿಳಿಸಿ, ಅವನ ಆರ್ಭಟಕ್ಕೆ ಸೋತು ಹೋದಂತಹ ದೇವತೆಗಳು ಪರಮಾತ್ಮನಲ್ಲಿ ಕೇಳಿಕೊಂಡಿದ್ದಾರೆ. ಪರಮಾತ್ಮ ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನಿಗೆ ಎಂಥದ್ದೇ ವರ ಇರಲಿ, ನಾನು ಅವನನ್ನು ಸಂಹರಿಸ್ತೇನೆ. ಯಾವಾಗ ಅಂತಂದರೆ ಕಾಲ ಬರಬೇಕು ಅಂತ. ಪ್ರಹ್ಲಾದಾಯ, ನಿರ್ವೈರಾಯ ಪ್ರಶಾಂತಾಯ, ಯಾವುದೇ ಕಪಟ ಇಲ್ಲ, ಶಾಂತನಾಗಿದ್ದಾನೆ, ಅವನಿಗೆ ಯಾರೂ ಶತ್ರುಗಳೇ ಇಲ್ಲ. ಅಂತಹ ಆ ಪ್ರಹ್ಲಾದನಿಗೆ ತನ್ನ ಮಗನಿಗೆ ದ್ರೋಹವನ್ನು ಎಸಗುತ್ತಾನೋ
ಆಗ ನಾನು ಅವನನ್ನು ಸಂಹರಿಸ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಈ ಮಾತನ್ನು ಕೇಳುವಾಗ ಧರ್ಮರಾಜರಿಗೆ ಆಶ್ಚರ್ಯ ಆಗತ್ತೆ. ಎಂಥವರೂ ಮಕ್ಕಳನ್ನು, ತಾಯಿಗೆ ಹೆಗ್ಗಣವೂ ಮುದ್ದು ಅಂತ, ಮಗು ಅದು ಎಂಥದ್ದೇ ಆಗಿರಲಿ ಅದನ್ನು ಪ್ರೀತಿಸ್ತಾಳೆ, ತಾಯಿ ತಂದೆಯವರನ್ನು ಪ್ರೀತಿಸ್ತಾರೆ. ಹಾಗಿರುವಾಗ ಇಂತಹ ಗುಣಸಂಪನ್ನನಾದಂತಹ ಪ್ರಹ್ಲಾದನನ್ನು ದ್ವೇಷಿಸಲಿಕ್ಕೇನು ಕಾರಣ ಆಯಿತು ಅಂತ ಧರ್ಮರಾಜರು ಕೇಳಿದಾಗ ನಾರದರು ಹೇಳ್ತಾರೆ, ಅವನು ಹೇಗಿದ್ದಾನೆ, ಮೊದಲು ಪ್ರಹ್ಲಾದನ ಚರಿತ್ರೆಯನ್ನು ಹೇಳ್ತಾರೆ. ಪ್ರಹ್ಲಾದ ಹೇಗಿದ್ದಾನೆ? ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ ಸಮಃ ದಾಸವತ್ ಸನ್ನತಾರ್ಯಾಂಘ್ರಿಹಿ ಪಿತೃವತ್ ದೀನವತ್ಸಲಃ. ಗುಣಸಂಪನ್ನನಾದಂಥವನು ಪ್ರಹ್ಲಾದ. ಆ ಪ್ರಹ್ಲಾದನ ಗುಣಗಳನ್ನು ಕೇಳಬೇಕು. ಹೇಗಿದ್ದ ಪ್ರಹ್ಲಾದ ಅಂತ, ಅದರಲ್ಲಿ ಯಾವುದನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತನ್ನೋದನ್ನು ಚಿಂತನೆ ಮಾಡಬೇಕು. ದೇವರು ಎಲ್ಲರಿಗೂ ಬೇಕು. ಅದರಂತೆ ಈ ಪ್ರಹ್ಲಾದನೂ ಕೂಡ ಎಲ್ಲರಿಗೂ ಬೇಕಾದವನಾಗಿದ್ದಂತೆ. ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್, ಎಲ್ಲರಿಗೂ ಕೂಡ ಬೇಕಾದವನು. ದೇವರಂತೆ ಅಂತಂದರೆ ಪೂರ್ಣ ದೇವರಂತೆ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಮಾತ್ರ ದೇವರಂತೆ ಇರಲಿಕ್ಕೆ ಸಾಧ್ಯ. ಅವನಿಗೆ ಸದೃಶನಾದವನು ಅವನು ಮಾತ್ರವೇ ಹೊರತು ಇನ್ಯಾರೂ ಕೂಡ ಅಲ್ಲ. ಮತ್ತು ಪ್ರಹ್ಲಾದನನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಇದೊಂದು ಉಪಮೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅತ್ಯಂತ ಅಲ್ಪವಾಗಿ, ಪರಮಾತ್ಮನ ಮುಂದೆ ಅತ್ಯಲ್ಪವಾಗಿ, ಉಳಿದವರಿಗಿಂತ ಹೆಚ್ಚಾಗಿ ಅಂತನ್ನೋ ಅಭಿಪ್ರಾಯದಿಂದ ಆತ್ಮವತ್ ಅಂತ ಇದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಹೀಗೆ ಪರಮಾತ್ಮ ಎಲ್ಲರಿಗೂ ಬೇಕಾದವನಂತೆ ಈ ಪ್ರಹ್ಲಾದನು ಎಲ್ಲರಿಗೂ ಬೇಕಾದವನಾಗಿದ್ದ. ಹಿರಿಯರಿ ಎಲ್ಲರಿಗೂ ತಲೆಬಾಗುತ್ತಾ ಇದ್ದ. ದೊಡ್ಡವರಿಗೆ ಯಾವತ್ತಿಗೂ ತಲೆಬಾಗುತ್ತಾ ಇದ್ದ, ಅಹಂಕಾರದಲ್ಲಿ ಬೀಗುತ್ತಾ ಇದ್ದವನಲ್ಲ. ತಂದೆಯಂತೆ ದುಃಖಿತರಾದವರ ಮೇಲೆ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದ. ಹಿರಿಯರಲ್ಲಿ ಗೌರವ ಇತ್ತು. ವಿದ್ಯಾರ್ಥರೂಪ ಜನ್ಮಾದ್ದೀಹಿ ಮಾನಸ್ತಂಭ ವಿವರ್ಜಿತ. ಅವನಿಗೆ ವಿದ್ಯೆ ಇದೆ, ಸಂಪತ್ತಿದೆ, ಒಳ್ಳೆ ರೂಪ ಇದೆ. ಒಂದೊಂದಿದ್ರೆ ಸಾಕು, ಅಹಂಕಾರ ಬಂದ್ಬಿಡ್ತದೆ ಅಲ್ವಾ. ನಾನು ವಿದ್ಯಾವಂತ, ಅಹಂಕಾರ ಬರ್ತದೆ. ನಾನು ರೂಪವಂತ ಅಥವಾ ರೂಪವತಿ ಅಂತ ಅಹಂಕಾರ ಬರುತ್ತದೆ. ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದವನು. ಈ ಅಹಂಕಾರ ಬರಲಿಕ್ಕೆ ಅನೇಕ ಕಾರಣಗಳಿವೆ. 8 ಪ್ರಧಾನವಾಗಿ ಅಷ್ಟಮದ ಅಂತ ಹೇಳ್ತಾರೆ. ಹಾಗೆ ಅಹಂಕಾರ ಬರಲಿಕ್ಕೆ ಏನು ಕಾರಣಗಳಿವೆ, ಆ ಎಲ್ಲ ಕಾರಣಗಳಿವೆ ಇವನಲ್ಲಿ ಇವೆ. ಅವನಲ್ಲಿ ವಿದ್ಯೆ ಇದೆ, ಸಂಪತ್ತಿದೆ, ದೊಡ್ಡ ಕುಲದಲ್ಲಿ ಹುಟ್ಟಿದ್ದಾನೆ, ಸ್ಥಾನ ಎಲ್ಲವೂ ಕೂಡ ಇದೆ. ಆದರೆ ಅಹಂಕಾರ ಇರಲಿಲ್ಲಂತ. ಇದು ದುರ್ಲಭ. ಅಹಂಕಾರ, ನಿಮಗೆ ಅಹಂಕಾರನೇ ಇಲ್ಲ ಅಂತಂದರೆ ಅಹಂಕಾರಕ್ಕೆ ಏನು ಕಾರಣವೇ ಇಲ್ಲ. ಅಹಂಕಾರ ಇರೋದು ಹೇಗೆ? ಆದರೂ ಅಹಂಕಾರ ಇರುತ್ತೆ. ಅಲ್ಪ ಸ್ವಲ್ಪ ಗುಣಗಳಿತ್ತು ಅಂತಂದರೆ ಅಹಂಕಾರ ಬಂದುಬಿಡುತ್ತದೆ. ಅವನಲ್ಲಿ ಎಲ್ಲವೂ ಇದೆ. ವಿದ್ಯೆ ಇದೆ, ಐಶ್ವರ್ಯ ಇದೆ, ದೊಡ್ಡ ಕುಲದಲ್ಲಿ ಕಶ್ಯಪ ಋಷಿಗಳ ಮೊಮ್ಮಗನಾಗಿ ಬಂದಿದ್ದಾನೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಇದೆ. ಆದರೂ ಕೂಡ ಅಹಂಕಾರ ಇರಲಿಲ್ಲ. ಅದನ್ನು ಹೇಳುವಾಗ ಮಾನಸ್ತಂಭ ವಿವರ್ಜಿತ ಅಂತಾರೆ. ಮಾನ ಸ್ತಂಭ ವಿವರ್ಜಿತ. ಮಾನ ಅಂತಂದ್ರೇನು? ಅಹಂಕಾರ. ಸ್ತಂಭ ಅಂತಂದ್ರೇನು? ಅಹಂಕಾರ. ಮಾನ ಸ್ತಂಭ ವಿವರ್ಜಿತ. ಅಹಂಕಾರ ಇರಲಿಲ್ಲ ಅಂತರ್ಥನ. ಮಾನಸ್ತಂಭ ವಿವರ್ಜಿತ. ಮಾನೇನ ಯಹ ಸ್ತಂಭ ತೇನ ವಿವರ್ಜಿತ. ಮಾನ ಅಂತಂದರೆ ಅಭಿಮಾನ. ಅಭಿಮಾನದಿಂದಾಗಿ ಅಹಂಕಾರ ಬರುವ ಸಾಧ್ಯತೆ ಇದೆ. ಆ ಅಹಂಕಾರ ಅವನಲ್ಲಿ ಇರಲಿಲ್ಲ ಅಂತ ಅರ್ಥ. ಹಾಗಿದ್ದಂಥವನು ಪ್ರಹ್ಲಾದ. ಎಷ್ಟೇ ಕಷ್ಟ ಬರಲಿ ಅವನು ಉದ್ವೇಗಕ್ಕೊಳಗಾಗ್ತಾ ಇರಲಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತುದೃಕ್ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರ.
ಕಷ್ಟಗಳು ಬಂದಾಗ ಉದ್ವೇಗಕ್ಕೆ ಒಳಗಾಗ್ತೇವೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ನಾವು ಹೇಗಿರಬೇಕು, ಇನ್ನೊಬ್ಬರಿಂದ ನಾವು ಉದ್ವೇಗಕ್ಕೊಳಗಾಗಬಾರದು, ನಮ್ಮಿಂದ ಇನ್ನೊಬ್ಬರು ಉದ್ವೇಗಕ್ಕೊಳಗಾಗಬಾರದು. ಅಂದರೆ ಇನ್ನೊಬ್ಬರ ಮಾತುಗಳಿಂದ ನಾವು ಉದ್ವೇಗಕ್ಕೆ ಒಳಗಾಗಬಾರದು, ಟೆನ್ಷನ್ ತಗೊಳ್ಬಾರ್ದು. ನಮ್ಮನ್ನು ನೋಡಿದಾಗ ಇನ್ನೊಬ್ಬರು ಉದ್ವೇಗಕ್ಕೊಳಗಾಗಬಾರದು. ಹಾಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ. 12ನೇ ಅಧ್ಯಾಯದಲ್ಲಿ ಕೃಷ್ಣ ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚ ಯಃ. ಲೋಕದಿಂದ ಉದ್ವೇಗಕ್ಕೊಳಗಾಗದೇ ಇದ್ದವನು ಹಾಗೆ ಅವನಿಂದ ಲೋಕ ಉದ್ವೇಗಕ್ಕೊಳಗಾಗಲ್ಲ. ಕೆಲವರಿಗೆ ಕಾರಣ ಇಲ್ಲದೆ ಟೆನ್ಷನ್ ಬರ್ತಾನೇ ಇರ್ತದೆ, ಉದ್ವೇಗ ಇರ್ತಾನೆ ಇರ್ತದೆ. ಇನ್ನು ಕೆಲವು ವ್ಯಕ್ತಿಗಳನ್ನು ನೋಡಿದರೆ ಉಳಿದವರಿಗೆ ಉದ್ವೇಗ ಆಗುತ್ತೆ. ಇವನು ಬಂದಪ್ಪ ಇನ್ನೇನು ಕಥೆ ಅಂತ. ಪ್ರಹ್ಲಾದ ಹೇಗಿದ್ದ ಅಂತಂದರೆ, ಎಷ್ಟು ಪ್ರಶಾಂತವಾಗಿದ್ದ ಅಂತಂದರೆ, ಅವನು ಯಾವುದರಿಂದಲೂ ಉದ್ವೇಗಕ್ಕೊಳಗಾಗ್ತಾ ಇರಲಿಲ್ಲ, ಅವನಿಂದ ಇನ್ನೊಬ್ಬರಿಗೆ ಉದ್ವೇಗ ಆಗ್ತಾ ಇರಲಿಲ್ಲ. ಅಂತಹ ವ್ಯಕ್ತಿ ಪ್ರಹ್ಲಾದ. ನೋದ್ವಿಗ್ನ ಚಿತ್ತ. ಎಂಥದ್ದೇ ಕಷ್ಟ ಬರಲಿ ಅವನಲ್ಲಿ ಯಾವ ಉದ್ವೇಗಗಳು ಇರಲಿಲ್ಲ. ನೋಡಿದ ವಸ್ತುಗಳು, ಕೇಳಿದ ವಸ್ತುಗಳು, ಇಂತಹ ವಿಷಯಗಳು, ಇವುಗಳಲ್ಲಿ ಆಸೆ ಇರಲಿಲ್ಲ ಅವನಿಗೆ. ಇದು ಬೇಕು, ಅದು ಬೇಕು, ಬೇಕುಗಳಿರಲಿಲ್ಲ. ಬೆಳಗ್ಗೆ ನಾವು ಇವತ್ತು ಚಿಂತನೆ ಮಾಡಿದ್ವಿ, ಆ ಕಾಮವನ್ನು ಗೆಲ್ಲಬೇಕು. ಕಾಮಕ್ರೋಧಗಳಲ್ಲಿ ಪ್ರಧಾನವಾದದ್ದು ಕಾಮ. ಆಸೆಯನ್ನು ಗೆಲ್ಲಬೇಕು. ಹಾಗಿದ್ದವ ನಿಸ್ಪೃಹ. ಅವನಿಗೆ ಇಂಥದ್ದು ಬೇಕು ಅಂತನ್ನೋದೇ ಇರಲಿಲ್ಲ. ಆಸೆಗಳನ್ನು ಗೆದ್ದವ ಆ ಮಹಾನುಭಾವ. ದಾಂತೇಂದ್ರಿಯ ಪ್ರಾಣ ಶರೀರಧೀಹಿ. ಇಂದ್ರಿಯಗಳ ದಮನವನ್ನು ಮಾಡಿದವನು, ಪ್ರಾಣ ದಮನವನ್ನು ಮಾಡಿದವನು, ಶರೀರ ದಮನವನ್ನು ಮಾಡಿದವನು. ಇಂದ್ರಿಯ ದಮನ ಅರ್ಥ ಆಗತ್ತೆ. ಬೇಡದ ವಿಷಯವನ್ನು ನೋಡಬಾರದು, ಕೇಳಬಾರದು, ಅದನ್ನು ರುಚಿ ನೋಡಬಾರದು, ಅಂದರೆ ಅದನ್ನು ತಿನ್ನಬಾರದು, ಬೇಡದ್ದನ್ನು ತಿನ್ನಬಾರದು, ಬೇಡದ್ದನ್ನು ಮುಟ್ಟಬಾರದು. ಇದೆಲ್ಲವೂ ಕೂಡ ಇಂದ್ರಿಯ ದಮನ. ಪ್ರಾಣ ದಮನ ಅಂತಂದರೆ ಪ್ರಾಣಾಯಾಮ. ಶರೀರ ದಮನ ಅಂತಂದರೆ ಇಂದ್ರಿಯ ದಮನ ಸರಿ, ಪ್ರಾಣ ದಮನ ಸರಿ. ಶರೀರ ದಮನ ಅಂತಂದರೆ ಉಪವಾಸಾದಿ ವ್ರತಗಳನ್ನು ಮಾಡಿದರೆ ಆವಾಗ ಶರೀರ ದಮನ ಆಗತ್ತೆ. ಹಾಗೆ ಅನೇಕ ವ್ರತಾಚರಣೆಗಳನ್ನು ಮಾಡ್ತಾ ಇದ್ದ. ದಾಂತೇಂದ್ರಿಯ ಪ್ರಾಣ ಶರೀರ ಧೀಹಿ. ಧೀಹಿ ಬುದ್ಧಿ ದಮನ, ಮನಸ್ಸಿನ ದಮನ. ಮನಸ್ಸು ಬೇಡದ ಕಡೆಗೆ ಹೋಗ್ತಾ ಇರಲಿಲ್ಲ ಅಂಥವ. ರಹಿತಾಸುರ ಅಸುರ. ವಿರೋಧಾಭಾಸ. ಅವನು ಅಸುರ ಬಾಲಕ, ಆದರೆ ಆಸುರ ಮನೋಭಾವ ಅವನಲ್ಲಿ ಇರಲಿಲ್ಲ, ಆಸುರ ಸ್ವಭಾವ ಅವನಲ್ಲಿರಲಿಲ್ಲ. ಇಂತಹ ಬಾಲಕ ಪ್ರಹ್ಲಾದ. ನ್ಯಸ್ತಕ್ರೀಡನಕೋ ಬಾಲಃ ಜಡವತ್ತನ್ಮನಃ ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಅವನು ಆಟಗಳಲ್ಲಿ ಪ್ರವೃತ್ತನಾಗ್ತಾ ಇರಲಿಲ್ಲ. ಆ ವಿಷಯದಲ್ಲಿ ಯಾವಾಗಲೂ ಜಡನಂತ ಇದ್ದಂತೆ. ಆದರೆ ಯಾವಾಗಲೂ ಕೂಡ ಒಂದು ಪಿಶಾಚಿ ಹೊಕ್ಕವರಂತೆ ಇರ್ತಿದ್ದಂತೆ. ಅದೇನದು ಅಂದರೆ ಕೃಷ್ಣಗ್ರಹ ಗೃಹೀತಾತ್ಮ. ಕೃಷ್ಣನೆಂಬುವ ಒಂದು ಪಿಶಾಚಿ ಅವನನ್ನು ಹೊಕ್ಕಿದೆ ಅಂತ. ಅಂದರೆ ಯಾವಾಗಲೂ ಕೂಡ ಭಗವತ್ ಚಿಂತನೆಯಲ್ಲೇ ಇರ್ತಾ ಇದ್ದ. ಅದು ಹೇಗಿರ್ತಾ ಇದ್ದ ಅದರ ವಿವರಣೆಯನ್ನು ಮಾಡ್ತಾರೆ. ಕೂಡುವಾಗ, ಏಳುವಾಗ, ಮಲಗುವಾಗ, ತಿರುಗುವಾಗ, ತಿನ್ನುವಾಗ, ಕುಡಿಯುವಾಗ, ಬೀಳುವಾಗ, ಏಳುವಾಗ, ಸೀನುವಾಗ ಯಾವಾಗಲೂ ಕೂಡ ಹರಿನಾಮ ಕೀರ್ತನೆಯನ್ನು ಮಾಡ್ತಾನೇ ಇರ್ತಾ ಇದ್ದಂತೆ. ಭಗವತ್ ಚಿಂತನೆಯನ್ನು ಬಿಟ್ಟು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ. ಇವನು ಪ್ರಹ್ಲಾದ. ದೇವರು ಪ್ರಹ್ಲಾದನ ಮಾತಿಗೆ ಬಂದ ಅಂತ ನಾವು ಕೇಳ್ತೇವೆ. ಯಾಕೆ ಬಂದ ಪ್ರಹ್ಲಾದನ ಮಾತಿಗೆ? ಪ್ರಹ್ಲಾದ ಅಷ್ಟು ತನ್ಮಯನಾಗಿದ್ದ, ಅಷ್ಟು ಭಗವಂತನ ಚಿಂತನೆಯನ್ನು ಬಿಟ್ಟು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ. ನಿರಂತರವಾಗಿ ಭಗವತ್ ಚಿಂತನೆಯನ್ನು ಮಾಡ್ತಾ ಇದ್ದವನು ಪ್ರಹ್ಲಾದ. ಹಾಗಿದ್ದದ್ದಕ್ಕೆ ಪರಮಾತ್ಮ ಅವನಿಗೆ ಸಾಕ್ಷಾತ್ಕಾರವನ್ನು ನೀಡಿಸ್ತಾ ಇದ್ದಾನೆ, ಅವನಿಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ನಮಗೂ ದೇವರ ದರ್ಶನ ಆಗಬೇಕು ಅಂತಂದರೆ ನಾವು ಪ್ರಹ್ಲಾದನಂತೆ ಭಕ್ತರಾಗಬೇಕು. ಯಾವಾಗಲೂ ಕೂಡ ಭಗವಂತನ ಚಿಂತನೆ ಇರಬೇಕು. ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಕೃಷ್ಣ ಇದ್ದ. ಯಾಕೆ ಕೃಷ್ಣ ಇದ್ದ ಗೋಪಿಕಾ ಸ್ತ್ರೀಯರ ಜೊತೆ? ಗೋಪಿಕಾ ಸ್ತ್ರೀಯರು ಎಂತಹ ಕೃಷ್ಣನ ಭಕ್ತರಾಗಿದ್ದರು. ಅವರು ನೋಡುವ ಪ್ರತಿಯೊಂದು ವಸ್ತುಗಳಲ್ಲಿ ಭಗವತ್ ಚಿಂತನೆ ಮಾಡ್ತಾ ಇದ್ರು.
ಒಂದು ಗಿಡವನ್ನು ನೋಡಿದರೆ ಅಲ್ಲಿ ದೇವರು ಕಾಣಿಸ್ತಾನೆ, ಒಂದು ಹೂವನ್ನು ನೋಡಿದರೆ ಅಲ್ಲಿ ದೇವರು ಕಾಣಿಸ್ತಾನೆ, ಹಕ್ಕಿಯ ಧ್ವನಿಯನ್ನು ಕೇಳಿದರೆ ಅಲ್ಲಿ ದೇವರು ಕಾಣಿಸ್ತಾನೆ, ತುಳಸಿಯನ್ನು ನೋಡಿದರೆ ದೇವರು ಕಾಣಿಸ್ತಾನೆ, ಬಿದಿರನ್ನು ನೋಡಿದರೆ ದೇವರು ಕಾಣಿಸ್ತಾನೆ, ನೀರನ್ನು ನೋಡಿದರೆ ದೇವರು ಕಾಣಿಸ್ತಾನೆ. ಅವರು ಯಾವ ವಸ್ತುಗಳನ್ನೆಲ್ಲ ನೋಡ್ತಿದ್ದಾರೆ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ದೇವರು ಕಾಣಿಸ್ತಾ ಇದ್ದಾರೆ. ಸರ್ವಂಖಲ್ವಿದಂ ಬ್ರಹ್ಮ, ಎಲ್ಲ ಕಡೆ ದೇವರಿದ್ದಾನೆ. ಆ ಚಿಂತನೆ ಜಾಗೃತವಾದರೆ ಆವಾಗ ದೇವರು ಕಾಣಿಸ್ತಾರೆ. ನಾವು ದೇವರ ಪೂಜೆಗೆ ಅಂತ ಕೂತಾಗ ಆವಾಗಲೂ ಮನೆ ವಾರ್ತೆಯಲ್ಲಿ ಮುಳುಗಿದಂತಹ ನಮಗೆ ಹೇಗೆ ದೇವರು ಕಾಣಲಿಕ್ಕೆ ಸಾಧ್ಯ? ನಮಗೆ ಹೇಗೆ ದೇವರ ದರ್ಶನ ಆಗ್ಲಿಕ್ಕೆ ಸಾಧ್ಯ? ಶಾಲಿಗ್ರಾಮ ಪೂಜೆಯನ್ನು ಮಾಡ್ತಾ ಇರ್ತೇವೆ, ಬೇರೆಯೇ ಆಲೋಚನೆ ನಡೀತಾ ಇರ್ತದೆ. ದೇವರ ದರ್ಶನ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಆ ತನ್ಮಯತೆ ಬಂದಾಗಲೇ ದೇವರ ದರ್ಶನ ಆಗೋದು. ಆ ತನ್ಮಯತೆ ಪ್ರಹ್ಲಾದರಾಜರಲ್ಲಿ ಯಾರಿಗೆಲ್ಲ ದೇವರ ದರ್ಶನ ಆಗಿದೆ ಅದನ್ನೆಲ್ಲ ಒಮ್ಮೆ ನಾವು ಆಲೋಚನೆ ಮಾಡಬೇಕು. ಧ್ರುವರಾಜರಿಗೆ ದೇವರ ದರ್ಶನ ಆಯಿತು. ಪುಟ್ಟ ಬಾಲಕ, 5 ವರ್ಷದ ಬಾಲಕ, 5 ತಿಂಗಳು ಮಾಡಿದ ತಪಸ್ಸಿಗೆ ದೇವರ ದರ್ಶನ ಆಯಿತು. ಯಾಕೆ ದರ್ಶನ ಆಯಿತು? ಅವನು ಅಷ್ಟು ವಾಸುದೇವ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಮೈಮರೆತು ಬಿಟ್ಟಿದ್ದ. ಮಂತ್ರ ಜಪ ಹಗಲು ರಾತ್ರಿ ನಿರಂತರವಾಗಿ ವಾಸುದೇವ ಮಂತ್ರದ ಜಪವನ್ನು ಮಾಡಿದ್ದಾನೆ ಆ ಧ್ರುವಕುಮಾರ್. ಆಹಾರ ನಿಯಂತ್ರಣ, ಪ್ರಾಣಾಯಾಮ ಇಷ್ಟೆಲ್ಲ ಮಾಡಿದ್ದಾನೆ. 5 ವರ್ಷದ ಬಾಲಕ ಮಾಡಿದ ತಪಸ್ಸು ಎಂಥದ್ದು. ಅವನಿಗೆ ದೇವರ ದರ್ಶನ ಆಯಿತು. ಅಕ್ರೂರನನ್ನು ಹಿಡಿದು ಕೃಷ್ಣ ತಬ್ಬಿಕೊಂಡು ಬಿಡುತ್ತಾನೆ. ಯಾಕೆ? ಅವನು ದೇವರ ವಿಷಯದಲ್ಲಿ ಹಾಗೆ ಮರೆತು ಬಿಟ್ಟಿದ್ದಾನೆ. ಮಹಾಮಂತ್ರಿ, ಕಂಸನಿಗೆ ಮಂತ್ರಿ ಅವನು. ಅವನಿಗೆ ದೇವರ ಮುಂದೆ ಯಾವುದೂ ದೊಡ್ಡದಲ್ಲ. ಕೃಷ್ಣನ ಪಾದ ಚಿಹ್ನೆಯನ್ನು ನೋಡಿದ, ರಥದಿಂದ ಕೆಳಗಿಳಿದ. ನಾನು ಇಲ್ಲಿ ನಡ್ಕೊಂಡು ಬರೋದು, ರಥದಲ್ಲಿ ಬರೋದು ಉಚಿತ ಅಲ್ಲ ಅಂತಂದ. ಹೊರಳಾಡಿಕೊಂಡು ಉರುಳು ಸೇವೆ ಮಾಡಿಕೊಂಡು ಬಂದ. ಸ್ವಲ್ಪ ಸ್ಥಾನ ಸಿಕ್ಕರೆ ಸಾಕು, ಎಷ್ಟು ಅಹಂಕಾರದಲ್ಲಿ ನಾವು ಮೆರಿತಾ ಇರ್ತೇವೆ. ಅವನಿಗಿದ್ದ ಸ್ಥಾನ ಎಂಥದ್ದು, ಕಂಸನ ಸ್ಥಾನ ಎಂಥದ್ದು. ಅವನು ಅಕ್ರೂರನ ಸ್ಥಾನ, ಕಂಸನಿಗೆ ಮಂತ್ರಿಯಾಗಿದ್ದಾನೆ, ದೊಡ್ಡ ಸ್ಥಾನದಲ್ಲಿದ್ದಾನೆ. ಆದರೆ ಯಾವ ಅಹಂಕಾರ ಇಲ್ಲ. ದೇವರ ಮುಂದೆ ನಾನು ಅತ್ಯಲ್ಪ ಅನ್ನುವ ಮನೋಭಾವ, ದೇವರಲ್ಲಿ ಮೈಮರೆತಿರುವಂತಹ ವ್ಯಕ್ತಿ. ಹಾಗೆ ದೇವರಲ್ಲಿ ಮೈಮರೆತರೆ ದೇವರ ಅನುಗ್ರಹ ಆಗತ್ತೆ. ನಾವು ದೇವರ ವಿಷಯದಲ್ಲಿ ಮೈಮರಿಬೇಕು. ಬೆಳಗ್ಗೆಯಿಂದ ರಾತ್ರಿಯ ತನಕ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ದೇವರ ನೆನಪು ಮಾಡಿಕೊಳ್ತಾನೆ ಎದ್ದೇಳಬೇಕು. ಹಾಸಿಗೆಯಿಂದ ಏಳುವಾಗಲೇ ದೇವರ ಸ್ಮರಣೆ ಬರಬೇಕು. ರಾತ್ರಿ ಮಲಗುವಾಗ ದೇವರ ಸ್ಮರಣೆ ಬರಬೇಕು. ಬೆಳಗ್ಗೆಯಿಂದ ರಾತ್ರಿಯ ತನಕ ನಿರಂತರವಾಗಿ ಭಗವಂತನ ಚಿಂತನೆ ಇದೆ ಅಂತಾದರೆ ಆವಾಗ ದೇವರ ಅನುಗ್ರಹ ಆಗತ್ತೆ. ಹಾಗಿದ್ದವನು ಪ್ರಹ್ಲಾದ ಅಂತ ಆ ಪ್ರಹ್ಲಾದನ ಗುಣಗಳನ್ನು ಹೇಳ್ತಾರೆ. ಇಂತಹ ಪ್ರಹ್ಲಾದ ಬೆಳೀತಾ ಇದ್ದಾನೆ, 5 ವರ್ಷದವನಾಗಿದ್ದಾನೆ ಅಂತನ್ನೋದಕ್ಕಾಗಿ ಅವನನ್ನು ಗುರುಕುಲಕ್ಕೆ ಕಳಿಸಬೇಕು. ಎಲ್ಲಿ ಕಳಿಸ್ಬೇಕು ಅಂತಂದರೆ, ದೈತ್ಯ ಗುರುಗಳು ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರಿಗೆ 2 ಮಕ್ಕಳು, ಷಂಡ ಮರ್ಕ ಅಂತ. ಆ ಷಂಡ ಮರ್ಕರ ಹತ್ತಿರ ಅವರನ್ನು ಕರೆಸ್ತಾರೆ. ಹಿರಣ್ಯಕಶಿಪು, ನೀವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತೀರಾ ಅಂತ. ರಾಜ ಕರೀತಾ ಇದ್ದಾನೆ, ಇನ್ನೇನು, ಅದು ಹಿರಣ್ಯಕಶಿಪು ಸರ್ವಾಧಿಪತಿ, ಈಗ ಸ್ವರ್ಗಕ್ಕೂ ಅವನೇ ಅಧಿಪತಿ. ಇಂತಹ ಹಿರಣ್ಯಕಶಿಪು ಹೇಳಿದಾಗ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅವಶ್ಯವಾಗಿ ನಾನು ಗುರುಕುಲ ನಡೆಸ್ತೇನೆ ಅಂತ ಹೇಳಿ ಹಿರಣ್ಯಕಶಿಪು ಹೇಳಿದ ಸ್ಥಳದಲ್ಲಿ ಗುರುಕುಲವನ್ನು ನಡೆಸ್ತಾರೆ. ಅಲ್ಲಿಗೆ ಪ್ರಹ್ಲಾದನನ್ನು ಕಳಿಸ್ತಾ ಇದ್ದಾರೆ. ಅವನ ಜೊತೆಯಲ್ಲಿ ಅನೇಕ ಅಸುರ ಬಾಲಕರು ಕೂಡ ಅಲ್ಲಿ ಇದ್ದಾರೆ. ಅವರಿಗೆ ನಿರ್ದೇಶನ ಇದೆ, ನೀವು ತ್ರಿವರ್ಗದ ಉಪದೇಶವನ್ನು ಮಾಡಬೇಕು ಅಂತ. ಏನು ತ್ರಿವರ್ಗದ ಉಪದೇಶ? ಧರ್ಮ ಅರ್ಥ ಕಾಮಗಳನ್ನು ಹೇಳಬೇಕೇ ಹೊರತು ಮೋಕ್ಷವನ್ನು, ಮೋಕ್ಷ ಸಾಧನವನ್ನು, ಇದರ ಬಗ್ಗೆ ಹೆಸರನ್ನೇ ತೆಗಿಬಾರದು ಅಂತ. ಆಯಿತು ಅಂತ ಇವರು ಇಷ್ಟನ್ನೇ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಒಂದು ದಿವಸ ತಂದೆ ಹಿರಣ್ಯಕಶಿಪು ಮಗನನ್ನು ಕರೀತಾನೆ. ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ಭವಾನ್. ತಂದೆ ಕೇಳ್ತಾ ಇದ್ದಾನೆ. ಆ ಮಗುವನ್ನು ನೋಡಿದರೆ, ಆ ಪ್ರಹ್ಲಾದನನ್ನು ನೋಡಿದರೆ ಮುದ್ದು ಬರುತ್ತೆ. 5 ವರ್ಷ ಪುಟ್ಟ ಮಕ್ಕಳನ್ನು ನೋಡಿದರೆ, ಯಾರೇ ಚಿಕ್ಕ ಮಕ್ಕಳಿದ್ದರೂ ನೋಡಿದರೆ ಸಂತೋಷ ಆಗುತ್ತೆ. ಅದರಲ್ಲಿಯೂ ಪ್ರಹ್ಲಾದ ಎಷ್ಟು ಸುಂದರನಾಗಿದ್ದಾನೆ, ಎಷ್ಟು ಮನೋಜ್ಞನಾಗಿದ್ದಾನೆ. ಅದರಲ್ಲಿಯೂ ಅತ್ಯಂತ ಪ್ರಶಾಂತನಾದಂಥವನು,
ಪ್ರಹ್ಲಾದ ಬಾ ಇಲ್ಲಿ ಅಂತ ಕರೆದು ಕೂಡಲೇ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅಪ್ಪನಿಗೆ. ವಿಧೇಯನಾಗಿ ಕೈ ಮುಗಿದು ನಿಂತುಕೊಳ್ತಾನೆ. ಆ ಅಪ್ಪನಿಗೆ ಮಗನನ್ನು ನೋಡಿದ ಕೂಡಲೇ ಬಹಳ ಸಂತೋಷ ಆಗುತ್ತೆ. ಮಗನನ್ನು ಕರೆದುಕೊಂಡು ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅವನನ್ನು ಮುದ್ದು ಮಾಡಿ ಅವನ ನೆತ್ತಿಯನ್ನು ಮೂಸು ನೋಡಿ ಕೇಳ್ತಾನೆ, ವತ್ಸ ಏನು ನಿನಗೇನು ಸಂತೋಷ ಆಗಿದೆ ಅದನ್ನು ಹೇಳು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ಅಸುರವರ್ಯ ಅಂತಂತಾರೆ. ಯಾಕೆ ಅಂತಂದರೆ ಆಸುರಿ ಮನೋಭಾವ ಇದೆ ಅಲ್ವ ಅವನಿಗೆ, ಅದಕ್ಕೆ ಅಸುರವರ್ಯ. ಈ ಅಸದ್ಗ್ರಹಾತ್, ಶಾಶ್ವತವಲ್ಲದ ವಸ್ತು ಇದು ಶಾಶ್ವತ ಅಂತನ್ನುವ ಭಾವನೆಯಿಂದ ಏನು ಬುದ್ಧಿ ಹಾಳಾಗಿದೆ, ಉದ್ವೇಗಕ್ಕೆ ಒಳಗಾಗ್ತಾ ಇದೆ, ಆ ವಸ್ತುವಿನ ಮೇಲೆ ವ್ಯಾಮೋಹ ಉಂಟಾಗ್ತಾ ಇದೆ. ಇಂತಹ ಅಜ್ಞಾನದ ಆಕರವಾಗಿರುವಂತಹ ಮನೆಯನ್ನು ತೊರೆದು ಕಾಡು ಸೇರಬೇಕು ಅಂತ ನನಗನ್ನಿಸ್ತದೆ. ಅಂಧಕೂಪಂ ಗೃಹಂ ಹಿತ್ವಾ. ಅಂಧಕೂಪ ಅಂದರೆ ಅಜ್ಞಾನದ ಮಡು. ಅಜ್ಞಾನಕ್ಕೆ ಆಕರವಾಗಿರುವಂತಹ ಮನೆಯನ್ನು ತೊರೆದು ಕಾಡಿಗೆ ಸೇರಬೇಕು. ಕಾಡಿಗೆ ಸೇರಬೇಕು ಅಂತಂದರೆ, ಕಾಡು ಅಂತಂದರೆ ಮರಗಳಿರುವಂತಹ ಕಾಡಿಗೆ ಹೋಗಬೇಕು ಅಂತ ಅಭಿಪ್ರಾಯ ಅಲ್ಲ. ಮತ್ತಿನ್ನೇನು ಅಂತಂದರೆ ವನಂ ಸಜ್ಜನ ಸಂಗತಿ ಅಂತ ಹೇಳ್ತಾರೆ. ಸಜ್ಜನರ ಸಮುದಾಯ ಏನಿದೆ ಅದನ್ನು ವನ ಅಂತ ಕರೆದಿದ್ದಾರೆ. ವನ ಅಂತಂದರೆ ಅಲ್ಲಿ ಮರಗಳ ಸಮುದಾಯ, ಬರೀ ಮರಗಳ ಸಮುದಾಯ ಇದ್ದು ತಗೊಂಡು ಏನು ಮಾಡೋದು? ಸಜ್ಜನರು ಎಲ್ಲಿರುತ್ತಾರೋ ಅದು ವನ. ಅಂತಹ ಸಜ್ಜನರಿರುವ ಸ್ಥಳದಲ್ಲಿ ನಾನಿರಬೇಕು ಅಂತ ಅಪೇಕ್ಷೆ ಪಡುತ್ತೇನೆ ಅಂತ. ಸುತ್ತಲಿರೋದೆಲ್ಲ ಅಸುರರೇ ತಾನೆ. ಎಲ್ಲ ಅಸುರರೇ, ಒಬ್ಬರು ಹರಿನಾಮ ಸಂಕೀರ್ತನೆ ಮಾಡುವಂಥವ್ರಿಲ್ಲ. ಅವರ ಮಧ್ಯದಲ್ಲಿ ಪ್ರಹ್ಲಾದ ಇದ್ದಾನೆ. ಒಂದು ದಿವಸವೂ ಹರಿನಾಮವನ್ನು ಒಂದು ಕ್ಷಣವೂ ಬಿಡಲ್ಲ. ಅವನು ಮಾತ್ರ ದೇವರ ಭಜನೆಯನ್ನು ಎಂದಿಗೂ ಬಿಡ್ತಾ ಇಲ್ಲ. ಇದಕ್ಕಾಗಿ ಪ್ರಹ್ಲಾದರಾಜರ ಚರಿತ್ರೆ ನಮಗೆ ಆದರ್ಶ. ಭಕ್ತ ಅಂತನ್ನುವಾಗ ಪ್ರಹ್ಲಾದರ ಹೆಸರನ್ನು ಹೇಳೋದು ಯಾಕೆ ಹೇಳಿ? ನಮ್ಮನ್ನು ಕೇಳ್ತಾರೆ ಯಾರಾದರೂ, ಏನೋ ದೇವರ ಪೂಜೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ನಾವು ಏನು ಮಾಡೋದು ಹೇಳಿ? ನಮಗೆಲ್ಲ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಮನೆ ಅನುಕೂಲ ಇಲ್ಲ, ವಾತಾವರಣ ಸರಿಯಾಗಿಲ್ಲ, ಅನುಕೂಲ ಇಲ್ಲ, ಅದರಿಂದ ದೇವರ ಪೂಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಾ ಅಂತಂದರೆ ಅನುಕೂಲ ಇಲ್ಲ, ವಾತಾವರಣ ಸರಿ ಇಲ್ಲ, ಆದ್ದರಿಂದ ನಮಗೆ ಮಾಡಲಿಕ್ಕಾಗ್ತಾ ಇಲ್ಲ. ಏನನ್ನು ಕೇಳಿದರೂ ವಾತಾವರಣ ಸರಿ ಇಲ್ಲ, ನಮಗೆ ಮಾಡಲಿಕ್ಕಾಗಲ್ಲ, ದೇವರ ಪೂಜೆ ಮಾಡಲಿಕ್ಕಾಗಲ್ಲ, ಸಂಧ್ಯಾ ವಂದನೆ ಮಾಡಲಿಕ್ಕಾಗಲ್ಲ, ತುಳಸಿ ಪೂಜೆ ಮಾಡಲಿಕ್ಕಾಗಲ್ಲ, ಗುರುಮಂತ್ರ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ವಾತಾವರಣ ಸರಿ ಇಲ್ಲ. ಪ್ರಹ್ಲಾದರಾಜರಿಗೆ ಏನು ವಾತಾವರಣ ಇತ್ತು? ಪ್ರಹ್ಲಾದರಾಜರ ಸುತ್ತಲಿದ್ದವರು ಎಲ್ಲ ಅಸುರರೇ ತಾನೆ. ಅವರು ಆಡ್ತಾ ಇದ್ದ ಮಾತುಗಳು ಎಂಥದ್ದು, ಅವರು ತಿನ್ನುತ್ತಾ ಇದ್ದ ಆಹಾರ ಎಂಥದ್ದು, ಅವರು ಕುಡಿತಾ ಇದ್ದ ಪಾನೀಯ ಎಂಥದ್ದು, ಎಲ್ಲ ಆಲೋಚನೆ ಮಾಡಿದರೆ ಅಸಹ್ಯ ಬರುತ್ತೆ. ಅಸುರ ಸ್ವಭಾವದವರು ತಿನ್ನಬಾರದನ್ನು ತಿಂತಾರೆ, ಕುಡಿಬಾರದನ್ನು ಕುಡಿತಾರೆ, ಆಡಬಾರದ ಮಾತುಗಳನ್ನು ಆಡ್ತಾರೆ. ಅವರ ಸುತ್ತಲಿರುವವರು ಎಂಥವರೇ, ಒಬ್ಬರೂ ಸರಿಯಾಗಿಲ್ಲ, ಎಲ್ಲ ಘೋರವಾಗಿದ್ದಾರೆ. ಅವರ ಮಧ್ಯದಲ್ಲಿದ್ದ ಪ್ರಹ್ಲಾದನ ಬಾಯಿಯಲ್ಲಿ ಯಾವಾಗಲೂ ಭಗವಂತನ ನಾಮಕೀರ್ತನೆ ಬರ್ತಾ ಇದೆ ಅಂತಂದರೆ ಅದಕ್ಕೆ ದೇವರು ಭಲೆ ಅಂತಾನೆ. ಇಷ್ಟೆಲ್ಲ ಅನುಕೂಲಗಳಿದ್ದು ಅನುಕೂಲ ಇಲ್ಲ ಅಂತ ಆರೋಪವನ್ನು ನಾವು ಹೊರಿಸಿ ನಾವು ಧರ್ಮದಿಂದ ಜಾರಿಕೊಳ್ಳುತ್ತೇವೆ. ಪ್ರಹ್ಲಾದನಿಗೆ ಯಾವ ಅನುಕೂಲಗಳೂ ಇಲ್ಲದೇನೆ ಅವನು ದೇವರನ್ನು ಒಂದು ಕ್ಷಣ ಮರೆತಿರಲಿಲ್ಲಲ್ಲ, ಅವನು ನಿಜವಾಗಿ ಅದ್ಭುತ. ಹೀಗಾಗಿ ಪ್ರಹ್ಲಾದರಾಜರು ನಮಗೆ ಆದರ್ಶವಾಗಿರಬೇಕು. ಯಾವುದೇ ತೊಂದರೆಗಳಿದ್ದರೂ ನಾನು ಧರ್ಮದಿಂದ ವಿಮುಖನಾಗೋದಿಲ್ಲ, ಭಗವಂತನಿಂದ ವಿಮುಖನಾಗೋದಿಲ್ಲ. ಪ್ರಹ್ಲಾದ ನಮಗೆ ಆದರ್ಶ. ಪ್ರಹ್ಲಾದನಂತೆ ನಾವಿರಬೇಕು. ಹೇಗಿರಬೇಕು ಅಂದರೆ ಪ್ರಹ್ಲಾದರಾಜರಂತಿರಬೇಕು ಅಂತ. ಇದು ಅಂತಹ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು. ಹೀಗಾಗಿ ಇಂತಹ ಘೋರವಾದಂತಹ ವ್ಯಕ್ತಿಗಳ ಸಹವಾಸಕ್ಕಿಂತ ಸಜ್ಜನರ ಸಮುದಾಯದಲ್ಲಿರುವಂತಹ ಅಪೇಕ್ಷೆ, ನಿರಂತರವಾಗಿ ಭಗವದ್ ಗುಣಚಿಂತನೆಯನ್ನು ಒಬ್ಬರಿಗಿಂತ ಇನ್ನೊಬ್ಬರು ಮತ್ತೊಂದು ರೀತಿಯಿಂದ, ಒಬ್ಬರು ಒಂದೊಂದು ರೀತಿಯಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾರೆ. ಹಾಗೆ ಚಿಂತನೆಯನ್ನು ಮಾಡುವಂತಹ ಸಜ್ಜನರ ಸಮುದಾಯದಲ್ಲಿರಬೇಕು ಅಂತನ್ನುವ ಹಂಬಲ ನನಗೆ ಅಂತ. ಇದು ನನಗೆ
ಬಹಳ ಇಷ್ಟವಾದಂತಹ ವಿಷಯ ಅಂತ ಹೇಳಿಬಿಡ್ತಾನೆ ಪ್ರಹ್ಲಾದ. ಸಿಟ್ಟು ಬಂದುಬಿಡ್ತದೆ ಹಿರಣ್ಯಕಶಿಪುವಿಗೆ. ಮೊದಲೇ ಹರಿನಾರಾಯಣ ಅಂತಂದರೆ ದ್ವೇಷ ಅವನಿಗೆ. ಅಂಥದ್ದು ಮಗನೇ ಅಷ್ಟು ಹರಿನಾರಾಯಣ ನಾಮಕೀರ್ತನೆಯನ್ನು ಮಾಡ್ತಾ ಇದ್ದಾನೆ, ಅವನ ಚಿಂತನೆ ಮಾಡುವ ಸಜ್ಜನರ ಸಮುದಾಯದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತಂದರೆ ಅಸಹನೆಯಿಂದ ತೊಡೆ ಮೇಲಿಂದ ಕೆಳಗೆ ತಳ್ಳಿಬಿಡ್ತಾನೆ. ಆವಾಗ ಆ ಚಂಡಾಮರ್ಕರು ಅಂತಾರೆ, ಏನೋ ಸಣ್ಣ ಹುಡುಗ ತಪ್ಪಿದಾನೇನೋ ಅಂತ. ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ, ಇನ್ನೊಂದು ಸರ್ತಿ ಇವನು ನಾಲಿಗೆಯಲ್ಲಿ ಇಂಥದ್ದು ಬಂದರೆ ಜಾಗ್ರತೆ, ನಿಮ್ಮ ನಾಲಿಗೆ ಸೀಳೆ ಹಾಕಿಬಿಡ್ತೇನೆ ಅಂತಾನೆ ಹಿರಣ್ಯಕಶಿಪು. ಅವರು ಹೆದರಿಕೊಂಡು ಕರ್ಕೊಂಡು ಹೋಗ್ತಾರೆ ಪ್ರಹ್ಲಾದನನ್ನು ಕರ್ಕೊಂಡು ಹೋಗ್ತಾರೆ. ಪ್ರಹ್ಲಾದನನ್ನು ಕರ್ಕೊಂಡು ಹೋಗಿ, ಯಾಕೆ ಇಂತಹ ಮಾತುಗಳನ್ನು ಆಡ್ತಾ ಇದ್ದಿ, ಏನೇನೋ ಹೇಳ್ತಾ ಇದ್ದಿ, ನೀನು ಹೇಳ್ತಾ ಇರೋದು ಸರಿಯಲ್ಲ ಅಂತ. ನಿನಗ್ಯಾರು ಬುದ್ಧಿಭೇದ ಪರಕೃತಃ ಉತಾಹೋತೆ ಸ್ವತೋ ಭವತ್ ಭಣ್ಯತಾಂ ಶ್ರೋತು ಕಾಮಾನಾಂ ಗುರುಣಾಂ ಕುಲನಂದನ. ಆ ಚಂಡಾಮರ್ಕರಂತಾರೆ, ಈ ನೀನು ಬುದ್ಧಿ ಹಾಳು ಮಾಡಿದವರು ಯಾರು, ಇನ್ನೊಬ್ಬರು ಯಾರು ಹಾಳು ಮಾಡಿದ್ದಾರೆ, ಅಥವಾ ನಿನಗೆ ಹಾಳಾಯ್ತಾ, ಹೇಗಾಯ್ತು, ಇಂತಹ ಮಾತುಗಳನ್ನು ಹೇಗೆ ಹೇಳ್ತಾ ಇದ್ದಿ ನೀನು ಅಂತ ಕೇಳಿದರಂತೆ. ಕೇಳಿದರೆ ಪ್ರಹ್ಲಾದ ಏನು ಉತ್ತರ ಕೊಡಬೇಕು? ಅವನು ಹೇಳಿದ್ನಂತೆ, ಪರಸ್ವಾತ್ಮೇತ್ಯ ಸದ್ಗ್ರಾಹ ಪುಂಸಾಂ ಯನ್ಮಾಯಯಾ ಕೃತಃ ವಿಮೋಹಿತ ಧಿಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ. ಆ ಭಗವಂತನಿಗೆ ನಮಸ್ಕಾರ ಅಂತ ಅವನು ಹೇಳ್ತಾನೆ. ಪರಸ್ವಾತ್ಮೇತ್ಯ ಸದ್ಗ್ರಾಹ, ಅವರು ಮಾಡಿದರು ಇವರು ಮಾಡಿದರು ಅಂತನ್ನುವ ಇದು ಅವಿವೇಕದ ಭಾವನೆ. ಇದು ಯಾಕೆ ಅಂತಂದರೆ ಸ್ವತಂತ್ರ ಕರ್ತೃತ್ವ ಇರೋದು ಪರಮಾತ್ಮನಿಗೊಬ್ಬನಿಗೇನೆ. ನೀನೇ ಇಂತಹ ಆಲೋಚನೆಯನ್ನು ಮಾಡಿದ್ದಿ ಅಂತಂದರೆ ನೀನು ಸ್ವತಂತ್ರ ಕರ್ತೃ ಅಂತ ಆಲೋಚನೆ. ಇನ್ನೊಬ್ಬರು ಯಾರಾದರೂ ನಿನಗೆ ಹೇಳಿದ್ದಾರೋ ಅಂತಂದರೆ ಅವರು ಸ್ವತಂತ್ರ ಕರ್ತೃ ಅಂತನ್ನೋ ಆಲೋಚನೆ. ಸ್ವತಂತ್ರ ಕರ್ತೃತ್ವ ಇರೋದು ಯಾರಿಗೆ? ಅದು ಪರಮಾತ್ಮನಿಗೆ ಮಾತ್ರ. ಪರಮಾತ್ಮನ ಹೊರತಾಗಿ ಸ್ವತಂತ್ರ ಕರ್ತೃತ್ವ ಯಾರಿಗೂ ಇಲ್ಲ, ಎಲ್ಲ ಅಸ್ವತಂತ್ರರು. ಸ್ವತಂತ್ರ ಅವನೊಬ್ಬನೇ. ಹೀಗಾಗಿ ಈ ಆಲೋಚನೆ ಏನಿದೆ ನಿನ್ನದು, ಇಂತಹ ಆಲೋಚನೆಯನ್ನು ತಂದುಕೊಟ್ಟಂತಹ ಮಹಾನುಭಾವ ಇದ್ದಾನಲ್ಲ, ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಅಧ್ಯಾತ್ಮದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಅರ್ಥವೇ ಆಗಲಿಲ್ಲ ಅಂತವ್ರಿಗೆ. ಏನೋ ಮಾತಾಡ್ತಾ ಇದ್ದಿ, ಇಂಥದ್ದೆಲ್ಲ ಮಾತಾಡಬೇಡ ಅಂತ ಹೇಳಿಬಿಟ್ರಂತೆ. ಇನ್ನೊಮ್ಮೆ ಹೀಗೆಲ್ಲ ಹೇಳಬೇಡ, ಏನಿದ್ರೂ ಎಲ್ಲ ಹಿರಣ್ಯಕಶಿಪು ಅಂತ ಹೇಳು ಅಂತ. ಪ್ರಹ್ಲಾದನಿಗೆ ಮತ್ತೆ ಗುರುಕುಲದಲ್ಲಿ ಶಿಕ್ಷಣ ನಡೀತಾ ಇದೆ. ಒಂದು ದಿವಸ ಮತ್ತೊಮ್ಮೆ ಕರೆಸಿದ್ದಾನೆ. ಕರೆಸಿದಾಗ ಆವಾಗ ಪ್ರಹ್ಲಾದಾನುಚ್ಯತಾಂತಾತ ಸ್ವಧೀತಂ ಕಿಂಚಿದುತ್ತಮಂ, ನೀನು ಚೆನ್ನಾಗಿ ಕಲಿತದ್ದನ್ನು, ಗುರುಗಳಿಂದ ಕಲಿತದ್ದನ್ನು ನೀನು ಹೇಳು ಅಂತ. ಮೊದಲು ಏನು ಹೇಳಿದ್ದು ಅಂತಂದರೆ, ನಿನಗೆ ಯಾವುದು ಒಳ್ಳೇದು ಅನ್ನಿಸ್ತದೆ ಅದನ್ನು ಹೇಳು ಅಂತ. ಯಾವುದು ಒಳ್ಳೇದು ಅನ್ನಿಸ್ತದೆ ಅಂದರೆ ನಾನು ಕಾಡಿಗೆ ಹೋಗಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿಬಿಟ್ಟ. ಅದಕ್ಕೆ ನಿನಗೆ ಒಳ್ಳೇದು ಅನ್ನಿಸ್ತದೆ ಅಂತ ಹೇಳಲಿಕ್ಕೆ ಹೋಗಬೇಡಪ್ಪ, ನಿನಗೆ ಗುರುಗಳು ಹೇಳಿಕೊಟ್ಟದ್ರಲ್ಲಿ ನಿನಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಅದನ್ನು ಹೇಳು ಅಂತಂದ್ರಂತ. ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಹೇಳಲಿಕ್ಕೆ ಹೋಗಬೇಡ, ನಿನಗೆ ಗೊತ್ತಿರೋ ವಿಷಯ, ಗುರುಗಳು ಹೇಳಿಕೊಟ್ಟದ್ರಲ್ಲಿ ನಿನಗೆ ಅರ್ಥ ಆಗಿರುವಂತಹ ವಿಷಯವನ್ನು ನೀನು ಹೇಳು ಅಂತಂದರೆ, ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ನಾನು ಓದಿದ್ದರಲ್ಲಿ ತಿಳಿದದ್ದರಲ್ಲಿ ಅತ್ಯಂತ ಉತ್ತಮವಾದಂತಹ ವಿಷಯ ಯಾವುದು ಅಂತಂದರೆ ಭಗವಂತನ ಕಥಾಶ್ರವಣ, ಭಗವಂತನ ಗುಣಗಾನ, ಅವನ ಮಹಿಮೆಯ ಸ್ಮರಣೆ, ಅವನ ಪಾದಸೇವನ, ಅವನ ಅರ್ಚನೆ, ಅವನಿಗೆ ನಮಸ್ಕಾರ, ಅವನ ದಾಸ್ಯ, ಸಖ್ಯ, ಅವನ ಗೆಳೆತನ, ಆತ್ಮನಿವೇದನ. ಏನು ಆತ್ಮನಿವೇದನ ಅಂತಂದರೆ ನಮ್ಮನ್ನು ದೇವರಿಗೆ ಒಪ್ಪಿಸೋದು ಅಲ್ವಾ? ಆತ್ಮನಿವೇದನಂ, ನಮ್ಮನ್ನು ದೇವರಿಗೆ ಒಪ್ಪಿಸೋದು ಅಂತ. ಇದಲ್ಲ ಆತ್ಮನಿವೇದನ ಅಂತಂದರೆ. ಯಾಕೆ? ದಾಸ್ಯ ಅಂತ ಹೇಳಿದಾರಲ್ಲ. ದಾಸ್ಯ ಅಂತಂದ್ರೇನು? ದಾಸ್ಯ ಅಂತಂದರೆ ಅದೇ, ನಾನು ನಿನ್ನ ದಾಸ ಅಂದರೆ ನಾನು ನಿಮಗೆ ನನ್ನನ್ನು ಒಪ್ಪಿಸಿದ್ದೇನೆ, ನೀವು ಹೇಳಿದ ಹಾಗೆ ನಾನು ಕೇಳ್ಕೊಂಡಿರುತ್ತೇನೆ. ಇದು ದಾಸ್ಯ.
ದಾಸ್ಯ ಅಂದ್ರೆ ಆತ್ಮನಿವೇದನ ಅಂದ್ರೂ ಒಂದೇ ಅಂತ ಆಯ್ತಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆತ್ಮನಿವೇದನಂ ಅಂದರೆ ಆತ್ಮನಿ ವೇದನಂ, ನಮ್ಮಲ್ಲಿ ದೇವರಿದ್ದಾನೆ ಅಂತನ್ನುವ ಎಚ್ಚರ, ದೇವರು ನಿಯಾಮಕನಾಗಿ ನಮ್ಮೊಳಗೆ ಇದ್ದಾನೆ ಅಂತನ್ನುವ ಎಚ್ಚರವನ್ನು ಆತ್ಮನಿವೇದನಂ ಅಂತ ಹೇಳಿದ್ದಾರೆ. ಆತ್ಮನಿವೇದನಂ. ಈಗ ಮಾತ್ರ ಅಲ್ಲ, ಮೋಕ್ಷಕ್ಕೆ ಹೋದಾಗಲೂ ಕೂಡ ಅಂತರ್ಯಾಮಿಯಾಗಿ ದೇವರು ಪ್ರೇರಕನಾಗಿದ್ದಾನೆ. ಅವನು ಯಾವಾಗಲೂ ಕೂಡ ಪ್ರೇರಕನಾಗಿದ್ದಾನೆ. ಸರ್ವಾಂತರ್ಯಾಮಿ ಸರ್ವಪ್ರೇರಕ ಅಂತನ್ನುವ ಚಿಂತನೆ ಇದು ಆತ್ಮನಿವೇದನ, ಆತ್ಮನಿವೇದನ ಅಂತ. ಇದನ್ನ ಏನು ಅಂತ ಹೇಳ್ತಾರೆ? ನವವಿಧ ಭಕ್ತಿ. ನವವಿಧ ಭಕ್ತಿ. ಇದು ಭಕ್ತಿನ? ಇದು ಭಕ್ತಿ ಅಲ್ಲ. ಇದು ಹೇಗೆ ಭಕ್ತಿ ಆಗ್ಲಿಕ್ಕೆ ಸಾಧ್ಯ? ಭಕ್ತಿ ಅಂತಂದ್ರೆ ಏನು? ಸ್ನೇಹ ತಾನೇ ಭಕ್ತಿ ಅಂತಂದ್ರೆ. ಭಗವಂತನ ಜ್ಞಾನ, ಅವನ ಮಹಿಮಾ ಜ್ಞಾನ, ಅವನ ಅವತಾರಗಳು, ಅವನ ಲೀಲೆಗಳು, ಅವನ ಜ್ಞಾನದ ಜೊತೆಗೆ ಅತ್ಯಂತ ದೃಢವಾದಂತಹ ಸ್ನೇಹ ನಮಗೆ, ನಮ್ಮ ಮೇಲೇನಿದೆ ಸ್ನೇಹ, ಈ ಎಲ್ಲ ಸ್ನೇಹಕ್ಕಿಂತಲೂ ಕೂಡ ಅನಂತಪಟ್ಟು ಹೆಚ್ಚಾಗಿರುವ ಭಗವಂತನ ಸ್ನೇಹವನ್ನು ಭಕ್ತಿ ಅಂತ ಕರೀತಾರೆ. ಸ್ನೇಹ ಭಕ್ತಿ. ಇದು ಶ್ರವಣ ಅನ್ನೋದು ಭಕ್ತಿ ಹೇಗೆ? ಕೀರ್ತನವು ಭಕ್ತಿನ? ಭಗವಂತನ ಗುಣಗಾನವೂ ಭಕ್ತಿಯ? ಭಗವಂತನ ಮಹಿಮೆಯನ್ನ ಕೇಳೋದು ಭಕ್ತಿಯ? ಅದರ ಸ್ಮರಣೆಯನ್ನು ಮಾಡೋದು ಭಕ್ತಿಯ? ಇದು ಭಕ್ತಿ ಅಲ್ಲ. ಮತ್ತಿನ್ನೇನಿದು? ಇದನ್ನ ಭಕ್ತಿಲಿಂಗ ಅಂತ ಹೇಳ್ತಾರೆ. ಭಕ್ತಿಲಿಂಗ ಅಂದರೆ ಒಬ್ಬನು ದೇವರ ಭಕ್ತನಾಗಿದ್ದಾನೆ ಅಂತಂದ್ರೆ ಅವಾಗ ಅವನೇನು ಮಾಡ್ತಾನೆ? ಇವಾಗ ನೀವೆಲ್ಲ ಕುತ್ಕೊಂಡು ಕಥೆ ಕೇಳ್ತಾ ಇದ್ದೀರಿ. ನರಸಿಂಹದೇವರ ಮಹಿಮೆಯನ್ನು ಕೇಳಬೇಕು, ನರಸಿಂಹನ ಭಕ್ತನಾದ ಪ್ರಹ್ಲಾದರಾಜರ ಚರಿತ್ರೆಯನ್ನು ಕೇಳಬೇಕು ಅನ್ನೋ ಒಂದು ಶ್ರದ್ಧೆ ಇದೆ. ಆ ಭಗವಂತನಲ್ಲಿ ನಿಮಗೆ ಸ್ನೇಹ ಇದೆ. ಅದಕ್ಕಾಗಿ ಭಗವಂತನ ಭಕ್ತರ ಮಹಿಮೆ, ಭಗವಂತನ ಮಹಿಮೆಯನ್ನು ಕೇಳಬೇಕು ಅಂತನ್ನುವ ಒಂದು ಹಂಬಲ ಅದಕ್ಕಾಗಿ ಕೇಳ್ತಾ ಇತ್ತು. ಹೀಗಾಗಿ ಈ ಶ್ರವಣ ಯಾಕೆ ಆಗ್ತಾ ಇದೆ? ಭಕ್ತಿಯಿಂದ ಉಂಟಾಗ್ತಾ ಇದೆ. ಭಕ್ತಿ ಇದ್ದದ್ದಕ್ಕೆ ಶ್ರವಣ. ನಾನು ಭಗವಂತನ ಮಹಿಮೆಯನ್ನು ಯಾಕೆ ಹೇಳ್ತಾ ಇದ್ದೇನೆ? ಭಕ್ತಿ ಇದೆ ದೇವರಲ್ಲಿ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅವನ ಸ್ಮರಣೆ ಯಾಕೆ ಬರುತ್ತದೆ? ಭಕ್ತಿಯಿಂದ ಬರುತ್ತದೆ. ಹೀಗಾಗಿ ಇದೆಲ್ಲವೂ ಕೂಡ ಭಕ್ತಿಯ ಚಿಹ್ನೆಗಳು. ಒಬ್ಬ ವ್ಯಕ್ತಿಯಲ್ಲಿ ಭಗವಂತನ ಭಕ್ತಿ ಇದೆ ಅಂತಾದರೆ ಅವಾಗೇನಾಗ್ತದೆ? ಇದೆಲ್ಲವೂ ಕೂಡ ಆಗುತ್ತೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇದೆಲ್ಲವೂ ಕೂಡ ನಡೆಯೋದು ಯಾವುದರಿಂದ ಅಂತಂದರೆ ಭಕ್ತಿಯಿಂದ. ಇದು ಭಕ್ತಿ ರೂಪ ಅಲ್ಲ, ಇದು ಭಕ್ತಿಯ ಚಿಹ್ನೆ, ಭಕ್ತಿಲಿಂಗ ಅಂತ ಕರೀತಾರೆ. ಇಂತಹ ಭಕ್ತಿ ಪೋಷಕವಾದ, ಭಕ್ತಿಯಿಂದ ಉಂಟಾದಂತಹ ಇಂತಹ ಪ್ರವೃತ್ತಿಗಳನ್ನು ಮಾಡೋದರಿಂದಾಗಿ ಭಗವಂತ ಪ್ರಸನ್ನನಾಗ್ತಾನೆ. ಅದಕ್ಕಾಗಿ ಇದನ್ನು ನಿರಂತರವಾಗಿ ಭಗವತ್ ಪ್ರೀತಿಕರವಾಗಿರುವಂತಹ ಶ್ರವಣಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತನ್ನುವ ಹಂಬಲ ನನಗೆ ಅಂತ ಹೇಳ್ತಾನೆ ಪ್ರಹ್ಲಾದ. ಸಿಟ್ಟು ಬಂದುಬಿಡುತ್ತದೆ ಹಿರಣ್ಯಕಶಿಪುವಿಗೆ. ಶರೀರದಲ್ಲಿ ಬೇಡದ ರೋಗ ನಮ್ಮ ಶರೀರದ ಅವಯವನೇ ಆಗಿರಬಹುದು. ಅದರಲ್ಲಿ ರೋಗ ಇದೆ ಅಂತಾದರೆ ಅದನ್ನು ತೆಗೆದುಹಾಕಬೇಕು, ಇಲ್ಲ ಅಂದರೆ ಶರೀರವನ್ನು ವ್ಯಾಪಿಸಿ ಹಾಳು ಮಾಡಿಬಿಡುತ್ತದೆ. ಹೀಗಾಗಿ ಇದು ನಮ್ಮ ವಂಶಕ್ಕೆ ಬಂದಿರುವಂತಹ ಒಂದು ರೋಗ, ಇದು ಪ್ರಹ್ಲಾದ ಅಂತಂದರೆ ಅಂತಾನೆ. ಇದೊಂದು ನಮಗೆ ಅಂಟುಕೊಂಡಿರುವಂತಹ ರೋಗ. ಈ ರೋಗವನ್ನು ಕಿತ್ತಾಕಬೇಕು. ಅದಕ್ಕೆ ಯಾವುದಾದ್ರೂ ಪ್ರಯತ್ನವನ್ನು ಮಾಡಿ ಅವನನ್ನು ಕೊಂದು ಬಿಡಿ ಅಂತ ತನ್ನ ಭಟರಿಗೆ ಆದೇಶವನ್ನು ಮಾಡ್ತಾನೆ, ಕಠಿಣವಾದ ಆದೇಶವನ್ನು ಮಾಡ್ತಾನೆ ಹಿರಣ್ಯಕಶಿಪು. ಭಟರು ಎಲ್ಲ ರೀತಿಯಿಂದಲೂ ಪ್ರಯತ್ನವನ್ನು ಮಾಡ್ತಾರೆ ಪ್ರಹ್ಲಾದನನ್ನು ಕೊಲ್ಲೋದಕ್ಕೆ. ಎಷ್ಟೇ ಪ್ರಯತ್ನ ಮಾಡಿದರೂ ಪ್ರಹ್ಲಾದನಿಗೆ ಯಾವ ಹಿಂಸೆಯೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅಚಲವಾದ ವಿಶ್ವಾಸ. ದೇವರು ನಮ್ಮನ್ನು ರಕ್ಷಿಸ್ತಾನೆ ಅಂತನೂ ಅಚಲವಾದ ವಿಶ್ವಾಸ. ದೇವರ ಸ್ಮರಣೆಯನ್ನು ಮಾಡ್ತಾನೆ, ಅದರ ಜೊತೆಯಲ್ಲಿ ಅಚಲವಾದ ವಿಶ್ವಾಸ ಇದೆ. ನಮಗನ್ನಿಸಬಹುದು, ನಾವು ಎಷ್ಟೋ ಸಂದರ್ಭಗಳಲ್ಲಿ ಕಷ್ಟದಲ್ಲಿದ್ದಾಗ ದೇವರು ನೆನಪು ಮಾಡಿಕೊಳ್ಳುತ್ತೇವೆ, ಆದರೆ
ನಮಗೆ ಕಷ್ಟ ಪರಿಹಾರ ಆಗಿರೋದಿಲ್ಲ. ಯಾಕೆ ಅಂತ, ಯಾಕೆ ಅಂತಂದರೆ ಪ್ರಹ್ಲಾದರಾಜರಿಗೆ ಇದ್ದಂತೆ ವಿಶ್ವಾಸ ನಮಗಿಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತೇನೆ. ಇತಿಹಾಸದಲ್ಲಿ ಕುಮಾರಿಲ ಭಟ್ಟರು ಅಂತ ಒಬ್ಬರಿದ್ದರು. ಆಗಿನ ಕಾಲದಲ್ಲಿ ಬೌದ್ಧ ಮತ ಬಹಳ ಪ್ರಚಾರದಲ್ಲಿತ್ತು. ಬೌದ್ಧ ಮತದ ನಿರಾಕರಣೆಯನ್ನು ಮಾಡಿ, ವೇದದ ಪ್ರಾಮಾಣ್ಯದ ಸಮರ್ಥನೆಯನ್ನು ಮಾಡಿ, ಯಜ್ಞಯಾಗಗಳ ಮಹತ್ವವನ್ನು ತೋರಿಸಿಕೊಡಬೇಕು ಅಂತ ಕುಮಾರಿಲ ಭಟ್ಟರ ಹೋರಾಟ. ಅದಕ್ಕಾಗಿ ಅವರೇನು ಮಾಡ್ತಾರೆ, ಒಬ್ಬ ಬೌದ್ಧ ಭಿಕ್ಷುವಿನ ಹತ್ರ ಬೌದ್ಧ ವೇಷದಲ್ಲಿ ಹೋಗಿ ವಿದ್ಯಾಭ್ಯಾಸಕ್ಕೆ ಅಂತ ಕುಳಿತುಕೊಳ್ತಾರೆ. ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಒಂದು ದಿವಸ ಅವರ ಗುರುಗಳಿಗೆ, ಬೌದ್ಧ ಭಿಕ್ಷುಗಳಿಗೆ ಇವರು ಎಣ್ಣೆ ಹಚ್ಚುತ್ತಾ ಇರ್ತಾರೆ. ಅವರು ಯಾವಾಗಲೂ ಕೂಡ ವೇದ ನಿಂದನೆಯನ್ನು ಮಾಡುವಂತೆ ಅವತ್ತಿಗೂ ವೇದ ನಿಂದನೆಯನ್ನು ಮಾಡ್ತಾರೆ. ಆ ವೇದ ನಿಂದನೆಯನ್ನು ಕೇಳುವಾಗ ಇವರಿಗೆ ವೇದನೆ ಆಗತ್ತೆ, ತಡ್ಕೊಳ್ಳಿಕ್ಕಾಗಲ್ಲ, ಕಣ್ಣೀರು ಬರುತ್ತದೆ. ಕಣ್ಣೀರು ಬಂದಾಗ ಅವರು ಎಣ್ಣೆ ಹಚ್ಚಿ ತಿಕ್ತಾ ಇದ್ದಾರೆ, ಕಣ್ಣೀರು ಬಂದಿದೆ, ಅದು ಅವ್ರ ಕಾಲ ಮೇಲೆ ಬಿದ್ದಿದೆ. ತಲೆ ಬಗ್ಗಿಸಿದ್ದಾರೆ, ಕಾಲ ಮೇಲೆ ಬಿತ್ತು. ಸಿಟ್ಟು ಬಂತು ಗುರುವಿಗೆ. ಏನು ಅಳತಾ ಇದ್ದಿ ಅಂದರೆ ನೀನು ನಮ್ಮವನಲ್ಲ. ಅವ್ರು ಹೇಳ್ತಾರೆ, ಇಲ್ಲ ನನಗಿದು ಆನಂದ ಬಾಷ್ಪ ಅಂತ. ಸುಳ್ಳು ಹೇಳ್ತಾ ಇದ್ದೀನಿ, ಆನಂದ ಬಾಷ್ಪ ಯಾವ್ದು, ದುಃಖ ಬಾಷ್ಪ ಯಾವ್ದು ನನಗೇನು ಗೊತ್ತಾಗಲ್ಲೇನೋ, ಹೊಡೆದು ಹಾಕಿ ಇವನನ್ನ ಅಂತ ಆದೇಶ ಮಾಡ್ತಾರೆ. ಅವರೆಲ್ಲ ಬೌದ್ಧರು, ಇವತ್ತಿಗೂ ಬೌದ್ಧರೆಲ್ಲ ಭಾರಿ ಕಸರತ್ತುಗಳನ್ನು ಮಾಡಿ ಚೆನ್ನಾಗಿ ಗಟ್ಟಿಯಾಗಿರುತ್ತಾರೆ. ಅವತ್ತಿನ ಕಾಲದಲ್ಲಿ ಹಾಗೆ ಇದ್ದರು. ತಕ್ಷಣದಲ್ಲಿ ಅವನನ್ನು ಹೊಡಿಬೇಕು ಅಂತ ಸಿದ್ಧರಾಗ್ತಾರೆ. ಅವರು ಸಿದ್ಧತೆಯನ್ನು ಮಾಡಿಕೊಳ್ಳುವಷ್ಟರೊಳಗೆ ನಾನಿನ್ನ ಸಾಯ್ತೇನೆ ಅಂತನ್ನುವ ಭಯದಿಂದ ಉಪ್ಪರಿಗೆಯಿಂದ ಕುಮಾರಿಲ ಭಟ್ಟರು ಹಾರ್ತಾರೆ. ಹಾರುವಾಗ ವೇದಾ ಪ್ರಮಾಣಂಚೆ ಜೀವಾಮಿ, ವೇದ ಪ್ರಮಾಣ ಆಗಿದ್ದರೆ ನಾನು ಬದುಕ್ತೇನೆ ಅಂತ ಹಾರ್ತಾರೆ. ಬದುಕ್ತಾರೆ, ಸಾಯಲ್ಲ. ಆದರೆ ಒಂದು ಮೊಳೆಯನ್ನು ತಾಗಿ ಒಂದು ಕಣ್ಣು ಹೊರಟು ಹೋಗುತ್ತೆ. ಒಂದು ಕಣ್ಣು ಕಳ್ಕೊಳ್ತಾರೆ, ಒಂದು ಕಣ್ಣು ಮಾತ್ರ ಉಳಿತದೆ. ಆವಾಗ ಒಂದು ಆಕಾಶವಾಣಿ ಆಗ್ತದೆ, ನೀನು ಹಾರುವಾಗ ವೇದಾ ಪ್ರಮಾಣಂ ಚೇತ್, ವೇದ ಪ್ರಮಾಣ ಆಗಿದ್ದರೆ ನಾನು ಬದುಕ್ತೇನೆ ಅಂತ ಹೇಳಿದಿ. ವೇದ ಪ್ರಮಾಣ ಅಂತ ಅನ್ನೋ ಭಾವನೆ ಇದೆ, ಬದುಕಿದಿ. ಆದರೆ ಆ ಸಂಶಯ ಇದೆಲ್ಲ, ಸಂಶಯದಿಂದಾಗಿ ನೀನು ಒಂದು ಕಣ್ಣು ಕಳ್ಕೊಂಡಿದ್ದಿ ಅಂತ ಒಂದು ಆಕಾಶವಾಣಿ ಆಗತ್ತೆ. ಹಾಗೆ ನಮಗೆ ಕುಮಾರಿಲ ಭಟ್ಟರ ತರಹ ದೇವರು ಕಾಪಾಡ್ತಾನೋ ಏನೋ ಅಂತನೋ ಸಂದೇಹ ಇರ್ತದೆ. ಪ್ರಹ್ಲಾದರಾಜರ ಥರ ವಿಶ್ವಾಸ ಇಲ್ಲ. ಪ್ರಹ್ಲಾದರಾಜರಿಗೆ ಅಚಲವಾದ ವಿಶ್ವಾಸ. ಬೆಂಕಿಯ ಮಧ್ಯದಲ್ಲಿ ಪ್ರಹ್ಲಾದರಾಜರನ್ನು ಎತ್ತಿ ಹಾಕಿದರೂ ಕೂಡ ಬೆಂಕಿ ಶೀತಲಾಯಿತೆ ಹೊರತಾಗಿ ಪ್ರಹ್ಲಾದರಾಜರ ಒಂದು ರೋಮವನ್ನು ಸುಡಲಿಲ್ಲ. ಯಾಕೆ ಸುಡಲಿಲ್ಲ ಅಂತಂದರೆ ಅವರಿಗಿದ್ದಂತಹ ಅಚಲವಾದ ವಿಶ್ವಾಸ. ಅಷ್ಟು ಅಚಲವಾದ ವಿಶ್ವಾಸ ಇದ್ದದ್ದಕ್ಕೆ ಬೆಂಕಿ ಸುಡಲಿಲ್ಲ, ಆನೆ ತುಳಿಲಿಲ್ಲ, ಸಿಂಹ ಅವರನ್ನು ಏನು ಮಾಡಲಿಲ್ಲ, ಸರ್ಪಗಳು ಕಚ್ಚಿದರೆ ಹಲ್ಲುಗಳು ಕಳ್ಕೊಂಡಿವೆ, ಇನ್ನು ಅವರಿಗೇನಾಗಲಿಲ್ಲ. ತಾಯಿಯ ಕೈಯಿಂದಲೇ ವಿಷಪಾನ ಮಾಡಿಸಿದರೆ ವಿಷವೂ ಕೂಡ ಅವರಿಗೆ ಅಮೃತವಾಯಿತೇ ಹೊರತಾಗಿ ಅವರಿಗೆ ಬಾಧಕ ಆಗಲಿಲ್ಲ. ಎಳ್ಳಷ್ಟು ಹಾನಿ ಅವರಿಗೆ ಆಗಲಿಲ್ಲ. ಇಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು. ಪ್ರಹ್ಲಾದರಾಜರ ವ್ಯಕ್ತಿತ್ವ ಅಂತಂದರೆ ಭಗವಂತನ ಸ್ಮರಣೆಯ ಮಹತ್ವ, ಭಗವಂತನಲ್ಲಿರುವ ಅಚಲವಾದ ವಿಶ್ವಾಸದ ಫಲ ಅದು. ದೇವರಲ್ಲಿ ಹಾಗೆ ಅಚಲವಾದ ವಿಶ್ವಾಸವನ್ನು ಮಾಡಿದರೆ ದೇವರ ಹಾಗೆ ರಕ್ಷಣೆಯನ್ನು ಮಾಡುತ್ತಾನೆ. ಇದಕ್ಕೆ ಪ್ರಹ್ಲಾದರಾಜರು ನಮಗೆ ನಿದರ್ಶನವಾಗಿ ನಿಲ್ತಾರೆ. ಅಂತಹ ಪ್ರಹ್ಲಾದರಾಜರು ಅವರನ್ನು ಕೊಲ್ಲಿಕ್ಕಾಗೋದಿಲ್ಲ ಅಂತ ತೀರ್ಮಾನ ಮಾಡಿ, ಹೋಗು ಗುರುಕುಲಕ್ಕೆ ಹೋಗು, ಸರಿಯಾಗಿ ಓದ್ಕೋ, ಸರಿಯಾಗಿರೋ, ಹಾಳಾಗಬೇಡ ಅಂತ ಮತ್ತೆ ಅಪ್ಪ ಹೇಳಿ ಕಳಿಸ್ಬೇಕು. ಇನ್ನೇನು ದಾರಿನೇ ಇಲ್ಲ ಹಿರಣ್ಯಕಶಿಪುವಿಗೆ. ಮತ್ತೆ ಹೋದರೆ ಮತ್ತೆ ಚಂಡಾಮರ್ಕರು ಅದೇ ವಿಷಯವನ್ನು ಬೋಧನೆ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಮನೆಗೆ ಅಗ್ನಿಹೋತ್ರಕ್ಕೆ ಅಂತ ಹೋಗಿದ್ದಾರೆ. ಹೋದಾಗ ಗುರುಕುಲದಲ್ಲಿರುವಂತಹ ವಿದ್ಯಾರ್ಥಿಗಳು, ಪ್ರಹ್ಲಾದ ಬಾ ಆಟ ಆಡ್ಲಿಕ್ಕೆ ಹೋಗೋಣ, ಗುರುಗಳಿಲ್ಲ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಹೇಳುವಂತೆ ಅವಕಾಶ ಸಿಕ್ಕರೆ ಏನೋ ಆಟ, ಹಾಗೆ ಪ್ರಹ್ಲಾದನಿಗೆ ಆಟ ಆಡೋಣ ಬಾ ಅಂತ ಹೇಳ್ತಾರೆ. ಆವಾಗ ಪ್ರಹ್ಲಾದ ಒಂದು ಮಾತನ್ನು ಹೇಳ್ತಾನೆ, ಹಂತಾರ್ಭಕಾಮೇ ಶೃಣುತ ವಚೋವಸ್ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಮಾ ಪ್ರಮಾದ್ಯಥಾ.
ಆಟದಲ್ಲಿ ಕುರುಡಾಗಿ ಯಾಕೆ ತಪ್ಪು ಮಾಡ್ತಾ ಇದ್ದೀರಿ? ಅನೇಕರು ಸಮಯವನ್ನು ಇದೇ ರೀತಿಯಲ್ಲಿ ಕಳೀತಾ ಇದ್ದಾರೆ. ಅದು ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಇದೆ. ಆಗ ಮಕ್ಕಳು ಮಾತ್ರ ಆಟ ಆಡ್ತಾ ಇದ್ರು, ಈಗ ದೊಡ್ಡವರು ಆಟ ಆಡ್ತಾ ಇದ್ದಾರೆ. ಇವತ್ತು ಆಟ ಆಡ್ಲಿಕ್ಕೆ ಕೈಯಲ್ಲೇ ವಸ್ತು ಇದೆ, ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಸಣ್ಣ ಮಕ್ಕಳಿಗೂ ಸಮಯ ಹೋದದ್ದು ಗೊತ್ತಾಗಲ್ಲ, ವಯಸ್ಸಾದವರಿಗೂ ಸಮಯ ಹೋದದ್ದು ಗೊತ್ತಾಗಲ್ಲ. ಎಂಥೆಂಥವರು ಸಮಯವನ್ನು ಕಳೀತಾ ಇದ್ದಾರೆ. ಯಾವುದರಲ್ಲಿ? ಇಂತಹ ಉಪಕರಣಗಳಲ್ಲಿ ಸಮಯವನ್ನು ಕಳೆಯೋದಿದೆ. ಪ್ರಹ್ಲಾದರಾಜರ ಮಾತನ್ನು ಕೇಳಬೇಕು, ಆಲಿಸಬೇಕು. ಅವ್ರು ಹೇಳ್ತಾರೆ, ಇದರಲ್ಲಿ ನಮ್ಮ ಆಟಗಳಲ್ಲಿ ನಾವು ಸಮಯವನ್ನು ಕಳೀತಾ ಇದ್ದರೆ ಆವಾಗ ನಮ್ಮ ಜೀವನವೇ ಹೊರಟೋಯ್ತು. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ನೋಡಿ, ಜೀವನ ಅಂತಂದರೆ ಒಂದು 100 ವರ್ಷ ಅಂತ ಇಟ್ಕೊಳ್ಳೋಣ. 100 ವರ್ಷ. ಆ 100 ವರ್ಷದಲ್ಲಿ ಅರ್ಧ ಜೀವಮಾನ ಅದು ನಿದ್ದೆಯಲ್ಲಿ ಹೊರಟೋಯ್ತು. ನಿದ್ರೆಯಲ್ಲಿ ಅರ್ಧ ಜೀವನ ಹೊರಟೋಯ್ತು. ನಿದ್ದೆ ಬರಲ್ಲ ಅಂತ ಮಾತ್ರೆ ತಗೊಂಡು ಇನ್ನಷ್ಟು ನಿದ್ದೆ ಮಾಡೋದು. ಮಕ್ಕಳಾದಾಗ ಸಣ್ಣ ಮಕ್ಕಳು, ಹುಟ್ಟಿದ ಮಕ್ಕಳು 20 ಗಂಟೆ ನಿದ್ದೆ ಮಾಡುತ್ತವೆ. ಆಗಾಗ ಒಂದು ಸ್ವಲ್ಪ ಎಚ್ಚರ ಆಗೋದು, ಮತ್ತೆ ನಿದ್ರೆ. ದೊಡ್ಡವರಾದ್ಮೇಲೆ ಕ್ರಮವಾಗಿ ನಿದ್ದೆ ಕಡಿಮೆ ಆಗತ್ತೆ. ವಯಸ್ಸಾದಾಗ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಉಪಚಾರಗಳು, ಮತ್ತೆ ನಿದ್ದೆ ಮಾಡೋದು. ಹಾಗೆ ನಿದ್ರೆಯಲ್ಲಿ ಅರ್ಧ ಜೀವನ ಹೊರಟೋಯ್ತು. ಇನ್ನು ಉಳಿದ ಅರ್ಧ ಜೀವನದಲ್ಲಿ ಬಾಲ್ಯದಲ್ಲಿ ಆಟದಲ್ಲಿ ಕೆಲವು ಸಮಯ ಹೊರಟೋಯ್ತು. ಆಮೇಲೆ ತಾರುಣ್ಯ. ಆಟ ಆಡುವ ಆ ಕಾಲದಲ್ಲಿ ದೇವರ ನೆನಪಾಗ್ತದ? ಧರ್ಮಾಚರಣೆ ಮಾಡುವಂಥದ್ದಿದೆಯಾ? ಇಲ್ಲ. ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ತಿಳುವಳಿಕೆ ಬರುವಾಗ ಆವಾಗ ಏನಾಯಿತು? ತಿಳುವಳಿಕೆ ಸ್ವಲ್ಪ ಬಂದಿದೆ ಅಂತನ್ನುವಾಗ ಏನಾಯಿತು? ಹಣ ಗಳಿಸಬೇಕು ಅಂತಾಯಿತು. ವಿದ್ಯಾಭ್ಯಾಸ ಆಯಿತು, ಹಣ ಗಳಿಸಬೇಕು, ಕುಟುಂಬ ಪೋಷಣೆಯನ್ನು ಮಾಡಬೇಕು, ಮದುವೆ ಆಗಬೇಕು. ಅದಕ್ಕಾಗಿ ಹಣ ಗಳಿಸೋದರಲ್ಲಿ ಸಮಯ ಹೋಗ್ತಾ ಇದೆ. ಈ ಹಣ ಅಂತನ್ನೋದು ಹೇಗಿದೆ? ಎಲ್ಲರನ್ನ ಸೆಳೆದು ಬಿಡುತ್ತದೆ. ಹಣಕ್ಕೆ ಹೆಣವೂ ಬಾಯಿ ಬಿಡುತ್ತದೆ ಅಂತ. ಅಂಥ ಶಕ್ತಿ ಹಣಕ್ಕೆ. ನಾವು ಹೆಣ ಹಾಕ್ತೇವೆ ಅಂತಾದರೂ ಕೂಡ ಆಲೋಚನೆ ಇಲ್ಲ. ಹಣಕ್ಕಾಗಿ ಹಲಬುತ್ತಾನೆ ಮನುಷ್ಯ. ಅದಕ್ಕೆ ಪ್ರಹ್ಲಾದರಾಜರು ದೃಷ್ಟಾಂತವನ್ನು ಕೊಟ್ಟು ಹೇಳುತ್ತಾರೆ, ತಸ್ಕರ ಸೇವಕೋ ವಣಿಕ್. ನೋಡಿ, ಪ್ರಾಣವನ್ನು ಕಳ್ಕೊಳ್ಳುತ್ತೇನೆ ಅಂತನೋ ಭಾವನೆ ಇದ್ದರೂ ಕೂಡ ಹಣವನ್ನು ಬಿಡೋದಿಲ್ಲ. ಅದಕ್ಕೆ ಉದಾಹರಣೆ ಕಳ್ಳ. ಕಳ್ಳನಿಗೆ ಗೊತ್ತಿದೆ, ನಾನು ಸಿಕ್ಕಾಕ್ಕೊಂಡ್ರೆ ಸಾಯ್ತೇನೆ, ನನ್ನನ್ನು ಬಂಧನದಲ್ಲಿಡ್ತಾರೆ, ಪ್ರಾಣವನ್ನು ಕಳ್ಕೊಳ್ಳುತ್ತೇನೆ, ಕಷ್ಟಪಡಬೇಕಾಗತ್ತೆ ಅಂತ. ಅಷ್ಟಾದರೂ ಕೂಡ ಕಳ್ಳತನ ಮಾಡೋದನ್ನು ಬಿಡಲ್ಲ. ಯಾಕೆ? ಆ ಹಣದ ಆಸೆ. ಸೇವಕನಾದವ ಅವನು ಶರೀರ ಜರ್ಜರಿತವಾಗಿದೆ, ಯಜಮಾನ ಅವನನ್ನು ದುಡಿಸ್ತಾ ಇದ್ದಾನೆ, ಇನ್ನೂ ದುಡಿತಾನೆ, ಕಷ್ಟಪಡ್ತಾ ಇದ್ದಾನೆ, ಮೈಯೆಲ್ಲ ಹಣ್ಣಾಗ್ತಾ ಇದೆ, ಆದರೂ ಕಷ್ಟಪಡ್ತಾನೆ. ಯಾವುದಕ್ಕಾಗಿ? ಹಣಕ್ಕಾಗಿ. ವ್ಯಾಪಾರಿ ಅವನು ಊರಿಂದ ಊರಿಗೆ ಹೋಗ್ತಾನೆ. ಊರಿಂದ ಊರಿಗೆ ಹೋಗುವಾಗ ಎಲ್ಲಿ ಕಳ್ಳರು ಬಂದು, ದರೋಡೆಕೋರರು ಬಂದು ಹೊಡೆದು ಹಾಕ್ತಾರೋ ಗೊತ್ತಿಲ್ಲ, ಆದರೂ ಕೂಡ ಊರಿಂದ ಊರಿಗೆ ಹೋಗ್ತಾನೆ. ಏನೋ ಅನರ್ಘ್ಯವಾದಂತಹ ರತ್ನಗಳನ್ನು, ಚಿನ್ನವನ್ನು, ಬೆಳ್ಳಿಯನ್ನು, ಇದನ್ನೆಲ್ಲ ತಗೊಂಡು ಹೋಗ್ತಾನೆ. ಯಾಕೆ? ಇನ್ನಷ್ಟು ಹಣವನ್ನು ಗಳಿಸಬೇಕು ಅನ್ನೋ ದೃಷ್ಟಿಯಿಂದ. ಪ್ರಾಣವನ್ನೂ ಪಣಕ್ಕಿಟ್ಟು ಹಣವನ್ನು ಗಳಿಸೋದರಲ್ಲಿ ಮನುಷ್ಯ ಪ್ರವೃತ್ತನಾಗ್ತಾನೆ. ಈ ಹಣ ಇಷ್ಟು ಕೆಲಸ ಮಾಡ್ತದೆ. ಈ ಹಣ ಸಂಪಾದನೆಗೆ ಸಮಯ ಹೋಗ್ತಾ ಇದೆ. ಆಮೇಲೆ ಕುಟುಂಬ ಪೋಷಾಯ ಚಯನ್ನಿಜಾಯುಹು. ತನ್ನ ಕುಟುಂಬ ಪೋಷಣೆಯನ್ನು ಮಾಡುವಾಗ ತನ್ನ ಆಯುಷ್ಯ ಕಳೆದು ಹೋಗ್ತಾ ಇದೆ. ಯತ್ ನಿಜಾಯುಹು. ಆ ಜೀವನ ಹೊರಟು ಹೋಗ್ತಾ ಇದೆ. ಆವಾಗ ದೇವರ ಸ್ಮರಣೆ ಬರ್ತದ? ಈ ಹಣವನ್ನು ಗಳಿಸುವಾಗ ದೇವರ ಸ್ಮರಣೆ ಬರ್ತದ? ಕುಟುಂಬ ಪೋಷಣೆ ಮಾಡುವಾಗ ದೇವರ ಸ್ಮರಣೆ ಬರ್ತದ? ಮದುವೆ ಆಗಬೇಕು ಅಂತನ್ನುವಾಗ ಹೆಣ್ಣಿನ ಆಲೋಚನೆ. ಮದುವೆ ಆಯ್ತು. ಮದುವೆ ಆದಾಗ ಹೆಂಡತಿ ಹೊಸಬಳಿದ್ದಾಳೆ. ಆವಾಗ ಹೆಂಡತಿಯ ಜೊತೆ ಸಲ್ಲಾಪವೇ ಹೊರತು ದೇವರ ಸ್ಮರಣೆಯಲ್ಲಿದೆ. ಗಂಡನ ಜೊತೆ ಮದುವೆಯಾದ ಹೊಸದಾದಂತಹ ಗಂಡ ಅವನ ಜೊತೆಯಲ್ಲಿ ಸಂಭಾಷಣೆಯಲ್ಲಿರುವಾಗ ಹೆಂಡತಿಗೆ ದೇವರ ಸ್ಮರಣೆಯಲ್ಲಿದೆ. ಗಂಡನಿಗೂ ದೇವರ ನೆನಪಿಲ್ಲ,
ಹೆಂಡತಿಗೂ ದೇವರ ನೆನಪಿಲ್ಲ. ಸ್ವಲ್ಪ ಸಮಯಕ್ಕೆ ಮಕ್ಕಳಾಯಿತು. ಮಕ್ಕಳಾದಾಗ ಆವಾಗ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ, ಆ ಮಕ್ಕಳು ತೊದಲು ನೋಡಿ ಮಾತಾಡುವಾಗ ಅಯ್ಯೋ ನನ್ನ ಮಗು ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾ ಇದೆ, ಆ ಮಕ್ಕಳ ಮುದ್ದಿನ ಮಾತಿನ ಕಡೆ ಗಮನ ಇದೆ ಹೊರತು ಮಾಧವನ ಕಡೆ ಗಮನ ಇಲ್ಲ. ದೇವರ ನೆನಪಾಗ್ತದ? ದೇವರ ನೆನಪಾಗೋದೇ ಇಲ್ಲ. ಆಮೇಲೆ ಸ್ವಲ್ಪ ಸಮಯ ಆಯಿತು, ಮಕ್ಕಳು ದೊಡ್ಡವರಾದರು, ಅವರ ವಿದ್ಯಾಭ್ಯಾಸ, ಅದರ ಕಡೆ ಗಮನ. ಆಮೇಲೆ ಹೆಣ್ಣು ಮಕ್ಕಳು ಮದುವೆ ಮಾಡಿ ಕೊಡಬೇಕು. ನಾವು ಇಷ್ಟು ಪ್ರೀತಿಯಿಂದ ಬೆಳೆಸಿದ ಹೆಣ್ಣು ಮಕ್ಕಳನ್ನು ಯಾರ ಮನೆಗೆ ಕೊಡ್ತೇವೆ ಅಂತನ್ನೋ ಆಲೋಚನೆ, ಅವರು ಸರಿಯಾಗಿರ್ತಾರೋ ಇಲ್ಲೋ ಅಂತನ್ನೋ ಆಲೋಚನೆ. ಹಾಗೂ ಹೀಗೂ ನಾಲ್ಕಾರು ಕಡೆ ವಿಚಾರ ಮಾಡಿ ಹೆಣ್ಣು ಮಕ್ಕಳನ್ನು ಮನೆಗೆ ಒಪ್ಪಿಸಿದ್ದೀವಿ. ಒಪ್ಪಿಸಿದ ಮೇಲೆ ಪ್ರತ್ತಾಸ್ಮರಂಸ್ತಾಹ ದುಹಿತೃರ್ ಹೃದಯ್ಯಾಹ ಭ್ರಾತೃನ್ ಸ್ವಸೃರ್ವಾ ಪಿತರೌ ಚ ದೀನೋ ಗೃಹಾನ್ ಮನೋಜ್ಞಾನ್ ರುಚಿರಚ್ಛದಾಂಶ್ಚ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯ ವರ್ಗಾನ್. ಅನ್ನಿಸಬಹುದು ಸ್ವಲ್ಪ ವಯಸ್ಸಾದ ಮೇಲೆ, ಮಕ್ಕಳು ದೊಡ್ಡವರಾದ ಮೇಲೆ, ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ನಾವು ನಿಶ್ಚಿಂತರಾಗ್ತೇವೆ. ಆವಾಗ ದೇವರ ಚಿಂತನೆ ಮಾಡಬಹುದು, ದೇವರ ಭಜನೆ ಮಾಡಬಹುದು, ದೇವರ ಕುರಿತಾದ ಗ್ರಂಥಗಳ ಶ್ರವಣವನ್ನು ಮಾಡಬಹುದು, ಮನನವನ್ನು ಮಾಡಬಹುದು ಅಂತ. ಆದರೆ ಏನಾಗ್ತದೆ, ಆವಾಗ ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತದೆ ನೋಡಿ. ಮದುವೆ ಮಾಡಿ ಕೊಟ್ಟ ಮೇಲೆ ಆವಾಗ ಅದೇ ಆಲೋಚನೆ ಬರ್ತಾ ಇರ್ತದೆ, ನಮ್ಮ ಮಗಳಿಗೆ ಇದಿಷ್ಟ, ಮಾವನ ಮನೆಗೆ ಹೋಗಿದ್ದಾಳೆ, ಅವಳಿಗೆ ಅದನ್ನು ಹೇಳಲಿಕ್ಕೂ ಕಷ್ಟ, ಅದನ್ನು ಬಿಡಲಿಕ್ಕೂ ಕಷ್ಟ, ಅವಳು ತನ್ನ ಮಾವನ ಮನೆಯಲ್ಲಿ ಹೇಗೆ ಒಪ್ಪಿಕೊಂಡಿರುತ್ತಾಳೆ, ಆ ಆಲೋಚನೆ ಬರ್ತಾ ಇರ್ತದೆ. ನಮ್ಮ ಮಗಳನ್ನು ಅವರ ಅತ್ತೆ ಹೇಗೆ ನೋಡಿಕೊಳ್ತಾಳೆ, ಪ್ರೀತಿಯಿಂದ ನೋಡ್ಕೊಳ್ತಾಳೋ ಇಲ್ಲೋ, ಗಂಡ ಹೇಗೆ ನೋಡ್ಕೊಳ್ತಾನೆ ಅಂತನ್ನೋ ಆಲೋಚನೆ. ಹೀಗೆ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಮಾವನ ಮನೆಗೆ ಕಳಿಸಿದ ಮೇಲೆ ಅದರದ್ದೇ ಆಲೋಚನೆ. ಇನ್ನು ಗಂಡು ಮಕ್ಕಳು ಅವರು ದೊಡ್ಡವರಾಗಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಹಳ್ಳಿಯೆಲ್ಲ ಬಿಟ್ಟು ಪಟ್ಟಣ ಸೇರಿದ್ದಾರೆ, ಪ್ರಾಯ ಎಲ್ಲರೂ ಕೂಡ ಬೆಂಗಳೂರೇ ಸೇರಿದ್ದಾರೆ. ಕೊನೆಗೇನು ಆಯಿತು, ವಯಸ್ಸಾದಾಗ ಅನಿವಾರ್ಯವಾಗಿ ಈ ಹಳ್ಳಿಯನ್ನೆಲ್ಲ ಬಿಟ್ಟು ಪಟ್ಟಣಕ್ಕೆ ಹೋಗಬೇಕಾಯ್ತು. ಸರಿ, ಪಟ್ಟಣಕ್ಕೆ ಹೋದಾಗ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಭಗವಂತನ ಕಥೆ ನಡೀತಾ ಇರ್ತದೆ, ಭಗವಂತನ ಮಹಿಮೆ ನಡೀತಾ ಇರ್ತದೆ, ಅದನ್ನು ಚಿಂತನೆ ಮಾಡೋಣ ಅಂತಂದರೆ ಅಲ್ಲಿ ಹೋಗಿ ಕೂತಾಗಲೂ ಕೂಡ, ಪುರಾಣಕ್ಕೆ ಅಂತ ಕೂತಾಗಲೂ ಕೂಡ ನಮ್ಮ ಊರು ಮನೆ ಬೀಗ ಹಾಕಿ ಬಂದಿದ್ದೇನೆ, ಹೇಗಿದೆಯೋ ಏನೋ, ನಾನು ನಮ್ಮ ಹೊಲವನ್ನು ಜವಾಬ್ದಾರಿ ಕೊಟ್ಟು ಬಂದಿದ್ದೇನೆ, ಅದರಲ್ಲಿ ಅವನೆಷ್ಟು ತಗೊಳ್ತಾನೋ ಏನೋ, ನಮಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೋ ಇಲ್ಲೋ, ಅಲ್ಲಿದ್ದಾಗಲೇ ನಾವು ನೋಡ್ಕೊಳ್ತಾ ಇದ್ವಿ, ಆವಾಗಲೇ ಮೋಸ ಮಾಡ್ತಾ ಇದ್ದ, ಈಗ ಇನ್ನೆಷ್ಟು ಮೋಸ ಮಾಡ್ತಾನೋ ಏನೋ. ಇದನ್ನೆಲ್ಲ ಪ್ರಹ್ಲಾದರಾಜರು ಹೇಳ್ತಾರೆ. 5 ವರ್ಷದ ಬಾಲಕರು ಪ್ರಹ್ಲಾದರಾಜರು ಈ ಪ್ರತಿಯೊಂದನ್ನೂ ಕೂಡ ಹೇಳ್ತಾರೆ. ಗೃಹಾನ್ ಮನೋಜ್ಞಾನ್ ರುಚಿರಚ್ಛದಾಂಶ್ಚ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯ ವರ್ಗಾನ್. ನಮ್ಮ ಹಸುಗಳು, ಮತ್ತೊಂದು ಇನ್ನೇನು ಸಾಕೊಂಡಿದ್ದೀವ ಪ್ರಾಣಿಗಳನ್ನು, ಅದು ಈ ಪ್ರತಿಯೊಂದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರುವಾಗ ದೇವರ ಸ್ಮರಣೆಗೆ ಅವಕಾಶ ಎಲ್ಲಿದೆ? ಅದರಲ್ಲಿ ಮನುಷ್ಯ ಮೈ ಮರೆತು ಬಿಡುತ್ತಾನೆ. ಅದಕ್ಕೆ ಸಂಶಯ ಬರಬಹುದು. ಇದೆಲ್ಲ ಯಾರಿಗೆ ಅಂದರೆ ಸಾಮಾನ್ಯರಾದಂಥವರಿಗೆ ಇಂತಹದ್ದೆಲ್ಲ ಭಾವನೆ ಇರುತ್ತದೆ. ಯಾರು ಬಾಲ್ಯದಿಂದಲೂ ಶಾಸ್ತ್ರಾಭ್ಯಾಸವನ್ನು ಮಾಡಿದ್ದಾರೆ, ವೇದ ಪುರಾಣಗಳನ್ನು ಅಧ್ಯಯನ ಮಾಡಿದ್ದಾರೆ, ಅಂಥವರು, ಅವರಿಗೆ ಈ ರೀತಿಯ ಮನೋಭಾವ ಇರೋದಿಲ್ಲ. ಯಾವಾಗಲೂ ದೇವರ ಸ್ಮರಣೆ ಬರುತ್ತದೆ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರಂತಾರೆ, ವಿದ್ವಾನಪೀತ್ಥಂ ಧನುಜಾ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯತ್ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ ಯಥಾ ವಿಮೂಢ. ಇದಕ್ಕೆ ಸಾರೋದ್ಧಾರಕಾರರು ಅದ್ಭುತವಾಗಿ ವಿವರಣೆಯನ್ನು ಮಾಡುತ್ತಾರೆ. ಇದಕ್ಕೆ ವಿದ್ವಾನಪಿ ವೇದಶಾಸ್ತ್ರ ಪಾರಂಗತೋಪಿ, ವೇದಾಧ್ಯಯನ ಮಾಡಿರಲಿ, ಶಾಸ್ತ್ರಾಧ್ಯಯನ ಮಾಡಿರಲಿ, ಅಷ್ಟೆಲ್ಲ ಅಧ್ಯಯನ ನೋಡಿ, ಅದೆಲ್ಲವೂ ಕೂಡ ಇಲ್ಲಿದೆ ಹೊರತು ಇಲ್ಲಿಗೆ ಬರಲಿಲ್ಲ. ನಾಲಿಗೆ ತುದಿಯಲ್ಲಿದೆ, ಬುದ್ಧಿಯಲ್ಲಿದೆ, ಆದರೆ ಹೃದಯದ ಒಳಗೆ ಇಲ್ಲ. ಅದು ಅಂತಃಕರಣದಲ್ಲಿ ಅದು ಪರಿಣಾಮವನ್ನು ಮಾಡಲಿಲ್ಲ. ಎಲ್ಲಿಯ ತನಕ ಶಾಸ್ತ್ರ ಅದು ಹೃದ್ಗತ ಆಗಲಿಲ್ಲ, ಅಲ್ಲಿಯ ತನಕ ಅದು ಇನ್ನೊಬ್ಬರಿಗೆ ಉಪದೇಶಕ್ಕೆ ಪ್ರಯೋಜಕ ಆಗ್ತದೆ, ಅದು
ವೃತ್ತಿಗೆ ಕಾರಣವಾಗ್ತದೆ ಹೊರತಾಗಿ ಪ್ರವೃತ್ತಿಗೆ ಕಾರಣ ಆಗೋದಿಲ್ಲ. ಇಷ್ಟೆಲ್ಲ ಇದೆ, ವೇದಾಧ್ಯಯನ ಇದೆ, ಶಾಸ್ತ್ರಾಧ್ಯಯನ ಇದೆ, ಎಲ್ಲ ಇದೆ. ಆದರೆ ಅವನಿಗೂ ಕೂಡ ಭಾವನೆ ಎಷ್ಟು ಕಲುಷಿತ ಆಗಿರುತ್ತದೆ ಅಂತಂದರೆ, ಇವರು ನಮ್ಮವರು, ಅವರು ಪರಕೀಯರು ಅಂತನ್ನೋ ಮನೋಭಾವ. ಆ ರೀತಿಯಲ್ಲಿ ತಮಃ ಪ್ರಪದ್ಯೇತ ಯಥಾ ವಿಮೂಢ, ಅಜ್ಞಾನಿಯಾದವ ಏನೂ ತಿಳಿಯದ ವ್ಯಕ್ತಿ ಹೇಗೆ ಅನರ್ಥವನ್ನು ಹೊಂದುತ್ತಾನೆ, ಹಾಗೆ ತಿಳಿದಂತಹ ವ್ಯಕ್ತಿಯು ಅನರ್ಥವನ್ನು ಹೊಂದುತ್ತಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡಬೇಕು ಅಂತಂದರೆ, ಪ್ರಹ್ಲಾದರಾಜರಂತಾರೆ, ಕೌಮಾರ ಆಚರಿತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಬಾಲ್ಯದಿಂದಲೇ ಭಾಗವತ ಧರ್ಮಗಳ ಪಾಲನೆಯನ್ನು ಮಾಡಬೇಕು. ಯಾವಾಗಲೂ ನಾನು ಮುಂದೆ ಮಾಡುತ್ತೇನೆ, ವಯಸ್ಸಾದ್ಮೇಲೆ ಮಾಡ್ತೇನೆ, ದೊಡ್ಡವನಾದ್ಮೇಲೆ ಮಾಡ್ತೇನೆ, ಮದುವೆ ಆದಮೇಲೆ ಮಾಡ್ತೇನೆ, ಮಕ್ಕಳಾದ್ಮೇಲೆ ಮಾಡ್ತೇನೆ, ಮಕ್ಕಳ ಮದುವೆ ಆದಮೇಲೆ ಮಾಡ್ತೇನೆ, ವಯಸ್ಸಾಗ್ತದೆ, ಆಮೇಲೆ ಏನು ಮಾಡಲಿಕ್ಕಾಗತ್ತೆ? ಆಗೋದಿಲ್ಲ. ಆದ್ದರಿಂದ ಬಾಲ್ಯದಿಂದಲೂ ಧರ್ಮಾಚರಣೆಯನ್ನು ಮಾಡಬೇಕು. ಇದನ್ನು ಎಂದೆಂದಿಗೂ ಭಗವಂತನ ಚಿಂತನೆ, ಅದನ್ನು ಯಾವತ್ತಿಗೂ ಕೂಡ ಮಾಡ್ತಾ ಇರಬೇಕು. ಅಲ್ಲ, ದೇವರ ಆರಾಧನೆ ನಾವು ಸಣ್ಣ ಸಣ್ಣ ಮಕ್ಕಳು, ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ? ಏನು ಕಷ್ಟ ಇದೆ ಅಂತಾರೆ ಪ್ರಹ್ಲಾದರಾಜ. ನ ಹ್ಯಚ್ಯುತಂ ಪ್ರೀಣಯತಃ ಬಹ್ವಾ ಯಾಸೋಸುರಾತ್ಮಜಾ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಅವರಂತಾರೆ, ದೇವರ ಆರಾಧನೆ ಮಾಡೋದು ಏನೂ ಕಷ್ಟ ಇಲ್ಲ. ಯಾಕೆ ಅಂತಂದರೆ, ದೇವರನ್ನು ಹುಡುಕೊಂಡು ಎಲ್ಲಿಗೋ ಕಾಡಿಗೆ ಹೋಗಬೇಕಾಗಿಲ್ಲ, ಬೇರೆ ಎಲ್ಲಿಗೋ ಹೋಗಬೇಕಾಗಿಲ್ಲ. ದೇವರಿಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ದೇವರಿದ್ದಾನೆ. ನಮಗೆ ನಮ್ಮಷ್ಟೇ, ನಮಗಿಂತಲೂ ದೇವರು ಹತ್ತಿರನಾಗಿದ್ದಾನೆ. ನಮಗೆ ನಾವು ಎಷ್ಟು ಹತ್ತಿರವೋ ಅಷ್ಟೇ ಹತ್ತಿರ ದೇವರು ನಮಗಿದ್ದಾನೆ. ನಮ್ಮ ಒಳಗೆ ದೇವರಿದ್ದಾನೆ, ಎಲ್ಲೋ ದೂರದಲ್ಲಿಲ್ಲ ದೇವರು. ಆದ್ದರಿಂದ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವಂತಹ ದೇವರ ಚಿಂತನೆಯನ್ನು ಮಾಡಬೇಕು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ. ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟು ಹೇಳುತ್ತಾರೆ, ನಾವು ಹೇಗೆ ಚಿಂತನೆ ಮಾಡಬೇಕು. ಒಬ್ಬ ವಿಜ್ಞಾನಿ ಅವನು ಕಲ್ಲನ್ನು ನೋಡುತ್ತಾನೆ. ಕಲ್ಲನ್ನು ನೋಡಿದಾಗ ಈ ಕಲ್ಲಿನಲ್ಲಿ ಬಂಗಾರ ಎಷ್ಟರ ಮಟ್ಟಿಗಿದೆ, ಹೇಗಿದೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಕೋಲಾರದ ಹತ್ತಿರ ಚಿನ್ನದ ಗಣಿ ಇದೆ, ಚಿನ್ನದ ಗಣಿಯಲ್ಲಿ ಆ ಕಲ್ಲಿನಲ್ಲಿ ಚಿನ್ನ ಇದೆ. ನಮಗೆ ಗೊತ್ತಾಗತ್ತೆ ಚಿನ್ನ ಇದೆ ಅಂತ? ಗೊತ್ತಾಗಲ್ಲ. ವಿಜ್ಞಾನಿಗೆ ಗೊತ್ತಾಗತ್ತೆ. ಆ ವಿಜ್ಞಾನಿ ಅದನ್ನು ಕಂಡು ಹಿಡಿತಾನೆ, ಈ ಕಲ್ಲಿನಲ್ಲಿ ಎಷ್ಟು ಅಂಶದಲ್ಲಿ ಚಿನ್ನ ಇದೆ ಅನ್ನೋದನ್ನು ಕಂಡು ಹಿಡಿತಾನೆ. ಅದನ್ನು ಶೋಧನೆ ಮಾಡ್ತಾರೆ, ತೆಗಿತಾರೆ. ಹಾಗೆ ಕಲ್ಲಿನಲ್ಲಿ ಚಿನ್ನವನ್ನು ಕಾಣುವಂತೆ ತತ್ವಜ್ಞಾನಿಯಾದವ ಹೃದಯದಲ್ಲಿ ದೇವರನ್ನು ಕಾಣಬೇಕು. ಪ್ರಹ್ಲಾದರಾಜರ ಮಾತು ಎಷ್ಟು ಚೆನ್ನಾಗಿದೆ. ಹೀಗಾಗಿ ದೇವರನ್ನು ಒಳಗೆ ಕಾಣಬೇಕು ಅಂತ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಮಾತನ್ನು ಕೇಳುವಾಗ ಅವರಂತಾರೆ, ಅಲ್ಲ ಪ್ರಹ್ಲಾದ, ನಿನಗೆ ಯಾರು ಇಷ್ಟೆಲ್ಲ ಹೇಳಿದರು? ನಾವು ಯಾವತ್ತೂ ಕೂಡ ಇಷ್ಟೆಲ್ಲ ಮಾತನ್ನು ಕೇಳಲಿಲ್ಲ. ನಮ್ಮ ಗುರುಗಳು ಏನಾದರೂ ನಿನಗೇನಾದರೂ ಹೇಳಿದಾರ ಅಂತ? ಇವರು ನನಗೆ ಹೇಳಲಿಲ್ಲ. ಮತ್ತಿನ್ನು ಯಾರು ಹೇಳಿದ್ದಾರೆ? ನಾರದರು ಹೇಳಿದ್ದಾರೆ. ಅಲ್ಲ, ನಾರದರು ಯಾವತ್ತು ಸಿಕ್ಕಿದರು? ನಮ್ಮ ಗುರುಕುಲಕ್ಕೆ ಯಾವತ್ತೂ ನಾರದರು ಬರಲೇ ಇಲ್ಲ. ವಿಶೇಷೋಪನ್ಯಾಸಕರು ಅಂತ ಬಂದದ್ದಿದೆ, ಶುಕ್ರಾಚಾರ್ಯ ಬಂದದ್ದಿದೆ, ಬೇರೆಯವರು ಬಂದಿದ್ದಿದೆ. ಆದರೆ ನಾರದರು ಬರಲಿಲ್ಲಲ್ಲ ಅಂತಂದರೆ ಅವ್ರ ಹತ್ರ ನಾನೇ ಹೋಗಿದ್ದೆ ಅಂತ. ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ನಾರದರಿಂದ ಉಪದೇಶವನ್ನು ಪಡೆದಿದ್ದೇನೆ. ಹಾಗಾದ್ರೆ ನಿಮ್ಮ ಅಮ್ಮನಿಗೆಲ್ಲ ಗೊತ್ತಿರಬೇಕಲ್ಲ ಅಂತಂದರೆ, ಸ್ವಲ್ಪ ಗೊತ್ತಿದೆ. ಯಾಕೆ ಸ್ವಲ್ಪನೇ ಯಾಕೆ ಗೊತ್ತಿದೆ? ನಿನ್ನಷ್ಟು ಗೊತ್ತಿಲ್ಲ ನಿಮ್ಮ ತಾಯಿಗೆ ಯಾಕೆ ಅಂತಂದರೆ, ನಾರದರು ಉಪದೇಶ ಮಾಡುವಾಗ ಕಯಾದುವಿಗೆ ತಿಳುವಳಿಕೆ ಬರಲಿ ಅಂತ ಉಪದೇಶ ಮಾಡಿದ್ದಲ್ಲ, ಕಯಾದುವಿನ ಗರ್ಭದಲ್ಲಿರುವ ಶಿಶುವಿಗೆ ಜ್ಞಾನ ಬರಲಿ ಅಂತ ನನ್ನನ್ನು ಉದ್ದೇಶವಾಗಿಟ್ಟುಕೊಂಡು ಉಪದೇಶ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತೇನೆ ಕೇಳು. ನಮ್ಮಮ್ಮ ಕೇಳಿದ್ದಾಳೆ, ನನ್ನನ್ನು ಉದ್ದೇಶವಾಗಿ ಇಟ್ಕೊಂಡು ಹೇಳಿದಾಗಲೂ ಕೂಡ ಅವಳು ಕೇಳಿದ್ದಾಳೆ ಅಂತ ಆದಮೇಲೆ ಅವಳಿಗೂ ಕೂಡ ತಿಳುವಳಿಕೆ ಇರಬೇಕು. ಆದರೆ ಸ್ತ್ರೀಯರ ಸಹಜವಾದಂತಹ ಸ್ವಭಾವ, ಮರುವಿನ ಸ್ವಭಾವ, ಜೊತೆಯಲ್ಲಿ ತನ್ನ ಮನೆ, ತನ್ನ ಪರಿವಾರ, ಅದರ ಆಲೋಚನೆಯಲ್ಲಿ ಅವಳು ದೇವರನ್ನ, ಅವರ ಉಪದೇಶವನ್ನು ಎಲ್ಲವನ್ನು ಮರೆತಿದ್ದಾಳೆ ಅಂತ ಪ್ರಹ್ಲಾದ ಹೇಳ್ತಾನೆ. ಸರಿ, ಏನೇ ಆಗಲಿ, ನೀನಿಷ್ಟು ತಿಳಿದಿದ್ದೀಯಲ್ಲ, ನಾವು ಹೇಗೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದಾಗ, ಆವಾಗ ಗುರು ಶುಶ್ರೂಷಯ ಭಕ್ತ್ಯ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ ಈಶ್ವರಾರಾಧನೇನ ಚ ಶ್ರದ್ಧಯಾ ತತ್ಕಥಾಯಾಂಚ ಕೀರ್ತನೈಃ ಗುಣಕರ್ಮಣಾಂ
ಗುರುಗಳ ಸೇವೆಯನ್ನು ಮಾಡಬೇಕು. ಯಾರು ಭಗವಂತನನ್ನು ತಿಳಿದಿದ್ದಾರೆ ಅಂತಹ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಆ ಮಹಾತ್ಮರ ಸೇವೆಯನ್ನು ಮಾಡೋದರಿಂದ ಭಕ್ತಿಯಿಂದ ಅದು ಹೇಗೆ ಮಾಡಬೇಕು ಅಂತಂದರೆ ಏನೋ ಕಾಟಾಚಾರಕ್ಕೆ ಮಾಡೋದಲ್ಲ. ಏನೋ ಹೇಳ್ತಿದ್ದಾರಪ್ಪ, ಅವ್ರು ಹೇಳಿದ್ದನ್ನು ಕೇಳಲಿಲ್ಲ ಅಂತಂದರೆ ಅವರಿಗೆ ಬೇಜಾರಾಗತ್ತೆ ಅಂತ ಅನ್ನೋದಕ್ಕೆ ಮಾಡೋದಲ್ಲ. ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡಬೇಕು. ದೇವರು ನಮಗೇನು ಕೊಟ್ಟಿದ್ದಾನೆ ಅದನ್ನೆಲ್ಲವನ್ನು ದೇವರಿಗೆ ಅರ್ಪಿಸಬೇಕು. ಸಜ್ಜನರ ಸಹವಾಸದಲ್ಲಿರಬೇಕು. ಅವರಿಂದ ಭಗವಂತನ ಮಹಿಮೆಗಳನ್ನು ಕೇಳಬೇಕು, ತಿಳಿದುಕೊಳ್ಳಬೇಕು. ಭಗವಂತನ ಆರಾಧನೆಯನ್ನು ಎಲ್ಲ ಕಡೆ ಮಾಡಬೇಕು. ಭಗವಂತನ ಮಹಿಮೆಯನ್ನು ಕೇಳುವಾಗ ಒಂದು ಉತ್ಸಾಹ ಉಂಟಾಗಬೇಕು. ನಾನು ದೇವರ ಮಹಿಮೆಯನ್ನು ಕೇಳುತ್ತೇನೆ, ಚಿಂತನೆ ಮಾಡುತ್ತೇನೆ ಅಂತ ಒಂದು ಉತ್ಸಾಹ ಬರಬೇಕು. ಅವನ ಮಹಿಮೆಯನ್ನು ಹೇಳೋದಕ್ಕೆ ಉತ್ಸಾಹ, ಕೇಳೋದಕ್ಕೆ ಉತ್ಸಾಹ, ಅವನ ಆರಾಧನೆ ಮಾಡೋದಕ್ಕೆ ಉತ್ಸಾಹ. ಹಾಗೆ ಉತ್ಸಾಹದಿಂದ ಪ್ರವೃತ್ತಿಯನ್ನು ಮಾಡಬೇಕು. ಶ್ರದ್ಧೆಯ ತತ್ಕಥಾಯ ಕೀರ್ತನೈ ಗುಣಕರ್ಮಣ. ಈ ರೀತಿಯಲ್ಲಿ ಭಗವಂತನ ಮಹಿಮೆಗಳನ್ನು ಕೇಳಬೇಕು, ಚಿಂತನೆ ಮಾಡಬೇಕು. ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ. ಯಾವುದರಿಂದ ಜ್ಞಾನ ವಿಶೇಷದ ಲಾಭ ಆಗ್ತದೆ ಅಂತಂದರೆ, ಆ ಭಗವಂತನ ಆರಾಧನೆ ಮಾಡುವಂತಹ ಮಹನೀಯರು ಯಾರಿದ್ದಾರೆ, ಪಾದ ರಜೋಭಿಷೇಕಂ, ಆ ಮಹಾತ್ಮರ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕ್ಕೊಳ್ಬೇಕು ಅಂತ, ಅದರಿಂದ ಅದನ್ನು ಅಭಿಷೇಕ ಮಾಡಿಕೊಳ್ಬೇಕು. ಅಂದರೆ ನಾವು ತಲೆ ಮೇಲೆ ನೀರು ಹಾಕ್ಕೊಂಡು ಸ್ನಾನವನ್ನು ಮಾಡುವಾಗ ಹೇಗೆ ಅದೆಲ್ಲ ನಮ್ಮ ಮೈಗೆ ತಾಗಿ ಒದ್ದೆಯಾಗಬೇಕು ಅಂತನೋ ಆಲೋಚನೆ ಇರುತ್ತದೆ, ಹಾಗೆ ಮಹಾತ್ಮರ ಪಾದ ಧೂಳಿ ನಮ್ಮ ಮೈಗೆಲ್ಲ ತಾಗಬೇಕು ಅಂತನೋ ಶ್ರದ್ಧೆ ಇರಬೇಕು ಅಂತ. ದೇವರ ಮುಂದೆ ನಮಸ್ಕಾರವನ್ನು ಮಾಡುವಾಗ ಉತ್ತರೀಯವನ್ನು ಹೊದ್ದುಕೊಂಡು ನಮಸ್ಕಾರ ಮಾಡಬಾರದು, ಉತ್ತರೀಯವನ್ನು ಸೊಂಟಕ್ಕಟ್ಟು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಸೊಂಟಕ್ಕಟ್ಟು ನಮಸ್ಕಾರ ಮಾಡಬೇಕು? ದೇವರ ಹತ್ರ ದೇವರ ಭಕ್ತರೆಲ್ಲ ಬರ್ತಾರೆ. ಬರುವಾಗ ಅವರ ಪಾದ ಧೂಳಿಯ ಸ್ಪರ್ಶ ಅಲ್ಲಲ್ಲಿ ಆಗಿರುತ್ತದೆ, ಧೂಳಿರುತ್ತದೆ. ನಾವು ದೇವರಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ಜೊತೆಯಲ್ಲಿ ದೇವರ ಭಕ್ತರ ಪಾದ ಧೂಳಿ ಒಂದು ಸ್ವಲ್ಪ ಮೈಗೆ ತಾಗತ್ತೆ ನೋಡಿ. ಅದಕ್ಕೆ ಸೊಂಟ ಕಟ್ಟಬೇಕು ಅಂತ ಹೇಳ್ತಾರೆ. ಒಂದು, ದೇವರ ಮುಂದೆ ನಾವು ಹೊದ್ದುಕೊಂಡಿರಬಾರದು. ನಾವು ಸೊಂಟಕ್ಕೆ ಕಟ್ಟೋದು ಯಾವಾಗ ಅಂತಂದರೆ, ದಾಸನಾದವ ಭೃತ್ಯನಾದವ ಕಿಂಕರನಾಗಿ ನಾನು ಏನು ಮಾಡಲಿ ಅಂತ ಕೇಳುವ ದೃಷ್ಟಿಯಿಂದ ಸೊಂಟ ಕಟ್ಟುವುದು ಕ್ರಮ. ಹಾಗೆ ಇನ್ನೂ ಒಂದು ಚಿಂತನೆ ಏನು ಅಂತಂದರೆ, ಮಹಾತ್ಮರ ಪಾದ ಧೂಳಿ ನನ್ನ ಮೈಗೆ ತಾಗಲಿ ಅಂತ. ಹಾಗೆ ಯಾವಾಗ ಮಹಾತ್ಮರ ಅನುಗ್ರಹ ಆಗತ್ತೆ ಆವಾಗ ಜ್ಞಾನೋದಯ ಆಗತ್ತೆ. ಅಕ್ಷರ ಓದಿದವರಿಗೆ ಎಲ್ಲ ಜ್ಞಾನ ಬರಲ್ಲ. ಅನೇಕರು ಓದ್ತಾರೆ, ಸಂಸ್ಕೃತ ಗೊತ್ತಿರುತ್ತದೆ, ಪಾಂಡಿತ್ಯ ಇರ್ತದೆ, ಅವರಿಗೆಲ್ಲ ತತ್ವಜ್ಞಾನ ಬರಲ್ಲ. ತತ್ವಜ್ಞಾನ ಯಾವಾಗ ಬರ್ತದೆ ಅಂತಂದರೆ, ಮಹಾತ್ಮರ ಅನುಗ್ರಹ ಆದರೆ ತತ್ವಜ್ಞಾನ ಬರ್ತದೆ. ಹೀಗಾಗಿ ಮಹಾತ್ಮರ ಅನುಗ್ರಹಕ್ಕಾಗಿ ಆ ಹಂಬಲ ಇರಬೇಕು, ಪ್ರಯತ್ನ ಇರಬೇಕು. ಆ ರೀತಿಯಲ್ಲಿ ಯಾವಾಗಲೂ ಕೂಡ ಭಗವಂತನ ಮಹಿಮೆಯನ್ನು ಕೇಳಬೇಕು, ಹೇಳಬೇಕು. ಯದಾತಿ ಹರ್ಷೋತ್ಪುಲಕಾಶ್ರುಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಭಗವಂತನ ಮಹಿಮೆಯನ್ನು ಹೇಳುವಾಗ ಕೇಳುವಾಗ ಅಷ್ಟು ಸಂತೋಷ ಆಗಬೇಕಂತೆ, ರೋಮಾಂಚ ಆಗಬೇಕಂತೆ, ಕಂಠ ಗದ್ಗದಿತ ಆಗಬೇಕು, ಕಣ್ಣಿನಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಯಬೇಕು, ನೃತ್ಯವನ್ನು ಮಾಡಬೇಕು. ಆ ರೀತಿಯ ಪ್ರಹ್ಲಾದರಾಜರು ಹಾಗೆ ಇದ್ರಂತೆ. ಕೆಲವೊಮ್ಮೆ ಚಿಂತಾ ಚಂಚಲ ಚೇತನಃ ಕ್ವಚಿದ್ರೋದಿತಿ. ಕೆಲವು ಸಂದರ್ಭಗಳಲ್ಲಿ ಭಗವಂತನ ಮಹಿಮೆ ಏನೋ ಆಲೋಚನೆ ಮಾಡ್ತಾ ಇದ್ರಂತೆ. ಇದು ಯಾಕೆ ಹೀಗೆ ಅಂತ ಅರ್ಥ ಆಗ್ತಾ ಇರಲಿಲ್ಲಂತ. ಅದರ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ಅರ್ಥ ಆಗದೇ ಇದ್ದಾಗ ಅವರು ಅತ್ತು ಬಿಡ್ತಾ ಇದ್ರಂತೆ. ನನಗೆ ಅರ್ಥ ಆಗ್ತಾ ಇಲ್ಲ ಇದು ಈ ದೇವರ ಮಹಿಮೆ ಅಂತ ಅತ್ತು ಬಿಡ್ತಾ ಇದ್ರಂತೆ. ಹಾಗೆ ಚಿಂತನೆ ಮಾಡಿದಾಗ ದೇವರೇ ತಾನೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನ ಸ್ಫೂರ್ತಿ. ಹೊಳಿಸೋದು ದೇವರು, ಅವನು ದೇವರ ಅನುಗ್ರಹ ಮಾಡಿ ಅದರ ಸ್ಫುರಣವನ್ನು ಕೊಟ್ಟಾಗ ಬಹಳ ಸಂತೋಷ ಆಗಿಬಿಡ್ತಂತೆ, ಕುಣಿದು ಬಿಡ್ತಾ ಇದ್ದಂತೆ ಪ್ರಹ್ಲಾದ. ಹಾಗಿದ್ದಂತೆ. ಇದರ ಬಗ್ಗೆ ಹೇಳ್ತಾರೆ, ಎಲ್ಲರೂ ಹಾಗೇ ಇರ್ತಾರೆ ಅಂತೇನಲ್ಲ, ಜ್ಞಾನಿಗಳು ಎಲ್ಲರೂ ಕೂಡ ಹಾಗೇ ಇರ್ತಾರೆ ಅಂತನೇನಲ್ಲ. ಕೆಲವು ಜ್ಞಾನಿಗಳು ಅವರು ಈ ರೀತಿಯಲ್ಲಿ ಮೈಮರೆತು ನೃತ್ಯವನ್ನು ಮಾಡೋದು, ಅಳೋದು, ನಾಟ್ಯವನ್ನು ಮಾಡೋದು ಎಲ್ಲವನ್ನೂ ಮಾಡ್ತಾರೆ. ಇನ್ನು ಕೆಲವರು ಅವರು ಒಳಗೆ ಹೊರಗಡೆ ಮುಖ ನೋಡುವಾಗ ಅದೇನು ಗೊತ್ತಾಗಲ್ಲ, ಒಳಗೆ ಮಾತ್ರ ಆ ಎಲ್ಲ ಚಿಂತನೆ ಇರ್ತದೆ. ಸಂತೋಷ ಪಡೋದು, ದುಃಖ ಪಡೋದು, ಅಳೋದು, ಆನಂದ ಪಡೋದು, ಕುಣಿಯೋದು
ಅದೆಲ್ಲ ಒಳಗಡೆ ನಡೀತಾ ಇರ್ತದೆ, ಹೊರಗಡೆ ಮಾತ್ರ ಯಾವುದನ್ನು ವ್ಯಕ್ತಪಡಿಸಲ್ಲ. ಆ ರೀತಿಯಲ್ಲೂ ಕೆಲವರು ಇರ್ತಾರೆ. ಈ ಜಡಭರತನ ಹಾಗೆ. ಜಡಭರತ ಹೊರಗಡೆ ಏನೂ ತೋರಿಸ್ಕೊಳ್ತಾ ಇರಲಿಲ್ಲ, ಒಳಗಡೆ ಮಾತ್ರ ಅದು ಬ್ರಹ್ಮಾಂಡ, ಅಂತಹ ಧ್ಯಾನ, ಅಂತಹ ಚಿಂತನೆ ಅದೆಲ್ಲವೂ ಕೂಡ ಇತ್ತು. ಹಾಗೆ ಅದನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಹೀಗೆ ಎರಡೂ ರೀತಿಯ ಸಜ್ಜನರು ಕೂಡ ಇರುತ್ತಾರೆ, ಜ್ಞಾನಿಗಳು ಎರಡೂ ರೀತಿಯಲ್ಲೂ ಇರುತ್ತಾರೆ. ಆದ್ದರಿಂದ ಈ ಮೇಲಿನ ಈ ಚರ್ಯೆಯಿಂದಾಗಿ ನಾವು ವ್ಯಕ್ತಿಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಆ ರೀತಿಯಲ್ಲಿ ಅವರು ಹೇಳ್ತಾ ಏನು ಮಾಡಬೇಕು, ನಾಮ ಸಂಕೀರ್ತನೆಯಿಂದ ಆರಂಭ ಆಗಲಿ ಅಂತಾರೆ. ಭಗವಂತನ ನಾಮ ಕೀರ್ತನೆಯನ್ನು ಮಾಡಿ ಅದನ್ನು ಮಾಡ್ತಾ ಹೋಗಿ ಅದರ ಪರಿಣಾಮ ನೋಡಿ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಹೇಳಿದರೆ ಅಸುರ ಬಾಲಕರಿಗೆಲ್ಲ ಹೌದು ಅಂತ ಅನ್ನಿಸ್ತು ನೋಡಿ. ಅವರೆಲ್ಲ ಅಸುರ ಬಾಲಕರು, ಅವರ ಆಹಾರ ಶುದ್ಧಿ ಇಲ್ಲ, ಅವರ ಪಾನೀಯ ಶುದ್ಧಿ ಇಲ್ಲ, ಮಾತು ಶುದ್ಧ ಇಲ್ಲ, ಪರಿಸರ ಶುದ್ಧಿ ಇಲ್ಲ. ಆದರೆ ಪ್ರಹ್ಲಾದರಾಜರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಅಸುರ ಬಾಲಕರಿಂದ ಅವರು ಪ್ರಭಾವಿತರಾಗಲಿಲ್ಲ, ಅವರಿಂದ ಅಸುರ ಬಾಲಕರೇ ಪ್ರಭಾವಿತರಾದರು. ಅಸುರ ಬಾಲಕರು ಮನಃಪರಿವರ್ತನೆಯನ್ನು ಮಾಡಿದರು. ಅವರೆಲ್ಲರೂ ಕೂಡ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಚಪ್ಪಾಳೆಯನ್ನು ತಟ್ಟಿ ಕುಣಿದು ಆನಂದ ಪಡ್ತಾ ಅವರು ಪ್ರಹ್ಲಾದರಾಜರು ಹೇಳಿಕೊಡ್ತಾ ಇದ್ದಾರೆ. ಇವರು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರಂತೆ. ವಾತಾವರಣವೇ ಬದಲಾಗಿ ಹೋಯಿತು. ಆ ಹಿರಣ್ಯಕಶಿಪುವಿಗೆ ದಿಗ್ಭ್ರಮೆ ಆಗೋಯ್ತು. ಚಂಡಾಮರ್ಕರು ಹೋಗಿ ಅವರು ಭಯಗೊಂಡು ಭಯಗ್ರಸ್ತರಾಗಿ ಹಿರಣ್ಯಕಶಿಪುವಿಗೆ ಈ ವಾರ್ತೆಯನ್ನು ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ದಿಗ್ಭ್ರಾಂತನಾಗಿ ಪ್ರಹ್ಲಾದರಾಜರನ್ನು ಕರೆಸ್ತಾನೆ. ಪ್ರಹ್ಲಾದರಾಜರನ್ನು ಕರೆಸಿದಾಗ ಮುಂದೆ ಏನಾಯಿತು ಅನ್ನುವ ಕಥಾಭಾಗದ ಚಿಂತನೆಯನ್ನು ನಾಳೆ ಮಾಡೋಣ ಅಂತ ಹೇಳ್ತಾ, ನರಸಿಂಹಾವತಾರದ ಚಿಂತನೆಯನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರುಮಧ್ವೇಶ್ವರ ಹರೇ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ